ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, KTET ಕರ್ನಾಟಕ TET ಪರೀಕ್ಷೆ ಹತ್ರ ಬರ್ತಾ ಇದೆ. ಕರ್ನಾಟಕ TET ಪರೀಕ್ಷೆ ಬರೀತಕ್ಕಂಥ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಮ್ಯಾಥಮೆಟಿಕಲ್ ಸೈನ್ಸ್ ಸ್ಟೂಡೆಂಟ್ಸು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡ್ತಾ ಬನ್ನಿ. ಯಾಕಂದರೆ ಇಂಪಾರ್ಟೆಂಟ್ ಪ್ರಶ್ನೆಗಳು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಯಾವ ರೀತಿ ಸಿಂಪಲಾಗಿ ಬಿಡಿಸ್ಬೋದು ಅಂತ ಕೆಲವೊಂದು ಸಿಂಪಲ್ ಮೆಥಡ್ಸ್ನ ಹೇಳ್ಕೊಡ್ತೇನೆ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲಿ TET ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಸುಮಾರು 70 to 80 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡಿದ್ದನ್ನು ವಾಚ್ ಮಾಡಿದರೆ ನೀವು ಬರೀ TETಯಲ್ಲಿ ಪಾಸ್ ಆಗೋದಲ್ಲ, ಸ್ಕೋರ್ ಮಾಡ್ಬೋದು. ಅಬೌವ್ 120 ಸ್ಕೋರ್ ಮಾಡ್ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದ್ರೆ ವಾಚ್ ಮಾಡ್ತಾ ಬನ್ನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ನಿಮಗೆ ಈ ಮ್ಯಾಥ್ಸ್ ಕ್ಲಾಸಸ್ಸು ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದ್ರೆ ಈ ಥರ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರೋ ನೀವು ಕ್ಲಾಸಸ್ನ ನೀವು ಕಾನ್ಸೆಪ್ಟ್ ವೈಸ್ ಕಲಿತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಹಾಗಾದರೆ ಈ ಕ್ಲಾಸ್ನ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. The sum of two numbers is 22. The sum of two numbers is 22. And the sum of their squares is 404. And sum of their squares is 404. Then the product of those numbers is ಅಂತಿದೆ. ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಯಾರು ಈ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ಏನು ಪ್ರಶ್ನೆ ಕೊಟ್ಟಿದ್ದಾನೆ, ಆ ಪ್ರಶ್ನೆಯಲ್ಲಿ ಏನು ಡಾಟಾ ಇದೆ ಅಂತ ಯಾರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತಲ್ಲ ಅವರಿಗೆ ಆನ್ಸರು ಕೂಡ ಅರ್ಥ ಆಗುತ್ತೆ, ಅಥವಾ ಆನ್ಸರ್ ಮಾಡೋದು ಕೂಡ ಸಿಂಪಲ್ ಅನಿಸುತ್ತೆ. ಅಂದರೆ ಯಾವುದೋ ಎರಡು ಸಂಖ್ಯೆಗಳಿದ್ದಾವೆ, ನಮಗೆ ಗೊತ್ತಿಲ್ಲ ಆ ಎರಡು ಸಂಖ್ಯೆಗಳ ಮೊತ್ತ, ಆ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತ 22 ಬಂದಿದೆ ಅಂತ. ಯಾವ ಎರಡು ಸಂಖ್ಯೆಗಳಿದ್ದಾವೆ ಅವೆರಡೂ ಕೂಡಿದಾಗ ಮೊತ್ತ 22 ಬರ್ತಾ ಇದೆ. ಮತ್ತು ಅವುಗಳ ವರ್ಗಗಳ ಮೊತ್ತ ಅಂದರೆ ಅವೆರಡೂ ಸಂಖ್ಯೆಗಳು ಯಾವಂತೆ ಗೊತ್ತಿಲ್ಲಲ್ಲ, ಅವೆರಡೂ ಸಂಖ್ಯೆಗಳಿಗೆ ಸ್ಕ್ವೇರ್ ಹಾಕಿ ಕೂಡಿದಾಗ ಆ ವರ್ಗಗಳ ಮೊತ್ತ 404 ಇದೆ. ಹಾಗಾದರೆ ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು, ಆ ಎರಡು ಸಂಖ್ಯೆಗಳು ಯಾವ ತಿಳ್ಕೊಂಡು ಅವುಗಳನ್ನು ಗುಣಿಸಿದ್ರೆ ಗುಣಲಬ್ಧ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ಗೆ ನಾವು ಹಂಗೆ ಮೈಂಡ್ ಮ್ಯಾಪಿಂಗ್ ಮಾಡಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡೋದಾದರೆ ಒಂದು ಸಿಂಪಲ್ ಪ್ರೊಸೀಜರ್ ಏನಂದರೆ, ಆ ವರ್ಗಗಳ ಮೊತ್ತ ಅಂತ ಕೊಟ್ಟಿದ್ನಲ್ಲ ಅವೆರಡೂ ಸಂಖ್ಯೆಗಳನ್ನ ಸ್ಕ್ವೇರ್ ಮಾಡಿ ಕೂಡಿದಾಗ ಮೊತ್ತ 404 ಇದೆಯಲ್ಲ, ಈ 404ಕ್ಕೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವುದು ಹೇಳ್ರಿ? 404ಕ್ಕೆ ನಿಯರೆಸ್ಟ್ ಇರೋ ಪರಿಪೂರ್ಣ ವರ್ಗ ಸಂಖ್ಯೆ ಯಾವುದಂದ್ರೆ 400. ನೋಡಿರಿ, ಇಲ್ಲಿ ಕೊಟ್ಟರೆ ವರ್ಗಗಳ ಮೊತ್ತ 404ಕ್ಕೆ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಅಂದರೆ 400. 400 ಅನ್ನೋದು ನಿಯರೆಸ್ಟ್ 400 ಆಗುತ್ತಲ್ಲ. ಹಾಗಾಗಿ ಈ 404ನ್ನು 400 + 4 ಅಂತ ಈ ಥರ ಸ್ಪ್ಲಿಟ್ ಮಾಡಿ ಬರಿತೀನಿ. ಅವುಗಳ ವರ್ಗಗಳ ಮೊತ್ತ 404ನ್ನು ನಿಯರೆಸ್ಟ್ ಸ್ಕ್ವೇರ್ ನಂಬರ್ 400 ಇದೆಯಲ್ಲ, ಅದನ್ನ 400 + 4 ಅಂತ ಬರ್ಕೊಂಡ್ರೆ ಇವೆರಡೂ ಕೂಡಿದಾಗ 404 ಬಂತು. ಈ 400 ಅನ್ನೋದು 20ರ ವರ್ಗ 20 ಸ್ಕ್ವೇರ್ ವ್ಯಾಲ್ಯೂ. ಈ 4 ಅನ್ನೋದು 2ರ ವರ್ಗ 2 ಸ್ಕ್ವೇರ್ ವ್ಯಾಲ್ಯೂ. ಹಾಗಾದರೆ ಆ ಎರಡೂ ಸಂಖ್ಯೆಗಳು ಗೊತ್ತಾದವು, ಒಂದು ಸಂಖ್ಯೆ 20 ಮತ್ತೊಂದು ಸಂಖ್ಯೆ 2 ಅಂತ. ಆ ಎರಡೂ ಸಂಖ್ಯೆಗಳಂದರೆ ಒಂದು ಸಂಖ್ಯೆ 20 ಮತ್ತೊಂದು ಸಂಖ್ಯೆ 2 ಅಲ್ಲ, ಅವೆರಡೂ ಸಂಖ್ಯೆಗಳ ಮೊತ್ತ 20 + 2 ಅಂದರೆ 22 ಕರೆಕ್ಟ್ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ನೋಡ್ರಿ, ಆ ಎರಡೂ ಸಂಖ್ಯೆಗಳ ಮೊತ್ತ 22. ನೋಡ್ರಿ, 20 ಅನ್ನೋದು ಒಂದು ಸಂಖ್ಯೆ, ಅವೆರಡು ಸಂಖ್ಯೆ ಯಾವಂತ ಗೊತ್ತಾದವು, ಒಂದು ಸಂಖ್ಯೆ 20 ಮತ್ತೊಂದು ಸಂಖ್ಯೆ 2, ಅವೆರಡೂ ಸಂಖ್ಯೆಗಳ ಮೊತ್ತ ಸಮ್ ಆಫ್ ಟೂ ನಂಬರ್ಸ್ 22 ಕರೆಕ್ಟ್ ಇದೆ ಪ್ರಶ್ನೆಯಲ್ಲಿ. ಈ ಎರಡೂ ನಂಬರ್ಸ್ಗೆ ಸ್ಕ್ವೇರ್ ಹಾಕಿ ಕೂಡಿದರೆ 20ಕ್ಕೆ ಸ್ಕ್ವೇರ್ ಹಾಕಿ 2ಕ್ಕೆ ಸ್ಕ್ವೇರ್ ಹಾಕಿದರೆ 20 ಸ್ಕ್ವೇರ್ ಅಂದರೆ 400, 2 ಸ್ಕ್ವೇರ್ ಅಂದರೆ 4, ಇವೆರಡು ಕೂಡಿದಾಗ ಮೊತ್ತ 404 ಬರುತ್ತೆ. ವರ್ಗಗಳ ಮೊತ್ತ ಸಮ್ ಆಫ್ ದೇರ್ ಸ್ಕ್ವೇರ್ಸು 404 ಕರೆಕ್ಟ್ ಬರ್ತಾ ಇದೆ. ಅಂದರೆ ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಈ ಎರಡೂ ಸಂಖ್ಯೆಗಳನ್ನು 20 ಮತ್ತು 2ನ್ನು ಗುಣಿಸಿದಾಗ ಗುಣಲಬ್ಧ ಎಷ್ಟು ಬರುತ್ತೆ? 20 × 2 ಅಂದರೆ 40 ಬರುತ್ತೆ. 40 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ನಾನು ಹೇಳ್ಕೊಟ್ರೆ ಮೆಥಡ್ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿರಿ. ಕಮೆಂಟ್ ಮಾಡೋಕ್ಕೆ ನಾವೇನು ಚಾರ್ಜ್ ಏನು ಕೇಳಲ್ಲ ನಿಮಗೆ, ನಾವೇನು ಫೀಸ್ ಕೇಳಲ್ಲ. ಅಟ್ಲೀಸ್ಟ್ ನೀವು ಕಮೆಂಟ್ ಮಾಡಿದರೆ ನಮಗೆ ಅದು ಇನ್ಸ್ಪಿರೇಷನ್ ಅದು. ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ಇದು ಒಂದು ವಿಧಾನ. ಇದನ್ನು ಇನ್ನೊಂದು ರೀತಿಯೂ ಆನ್ಸರ್ ಮಾಡ್ಬೋದು.
ಎರಡು ಸಂಖ್ಯೆಗಳ ಮೊತ್ತ ಅಂದರೆ ನೋಡ್ರಿ, ಒಂದು ಸಂಖ್ಯೆ ಎಕ್ಸ್ ಮತ್ತೊಂದು ಸಂಖ್ಯೆ ವೈ, ಅವೆರಡೂ ಸಂಖ್ಯೆಗಳನ್ನು ಕೂಡಿದಾಗ 22 ಬರುತ್ತೆ. ನಾನು ಹೇಳ್ಕೊಟ್ಟಿರೋದು ಇದು ಈಸಿ ಮೆಥಡ್, ಡೈರೆಕ್ಟಾಗಿ ಬೇಗ ಆನ್ಸರ್ ಮಾಡ್ಬೋದು, ಶಾರ್ಟ್ಕಟ್ ಮೆಥಡ್. ಇಲ್ಲ ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಅಂದರೆ ಒಂದು ಸಂಖ್ಯೆ ಎಕ್ಸ್ ಮತ್ತೊಂದು ಸಂಖ್ಯೆ ವೈ ಆಗಿರಲಿ ಅಂತ ತಗೊಂಡ್ರೆ ಆ ಎರಡೂ ಸಂಖ್ಯೆಗಳ ಮೊತ್ತ ಅಂದರೆ ಎಕ್ಸ್ ಪ್ಲಸ್ ವೈ 22 ಆಗುತ್ತೆ. ಅವುಗಳ ವರ್ಗಗಳ ಮೊತ್ತ ಅಂದರೆ ಎಕ್ಸ್ ಅನ್ನೋ ಸಂಖ್ಯೆಗೆ ಸ್ಕ್ವೇರ್ ಹಾಕಿ ವೈ ಅನ್ನೋ ಸಂಖ್ಯೆಗೆ ಸ್ಕ್ವೇರ್ ಹಾಕಿ ಅವೆರಡೂ ಕೂಡಿದಾಗ ವರ್ಗಗಳ ಮೊತ್ತ 404 ಬರ್ತಾ ಇದೆ, 404. ಸೊ ಹಾಗಾದರೆ ಏನು ಕಂಡುಹಿಡಿಬೇಕು ನಾವು ಅಂದರೆ ಆ ಸಂಖ್ಯೆಗಳ ಗುಣಲಬ್ಧ ಕಂಡುಹಿಡಿಬೇಕಂದ್ರೆ ನಾವು ಕಂಡೀಷನಲ್ ಐಡೆಂಟಿಟೀಸ್ ಅಂತ ಕರಿತೀವಿ. ಅಂದರೆ ನಿಬಂಧಿತ ನಿತ್ಯ ಸಮೀಕರಣಗಳಂತ ಸ್ಕೂಲ್ ಡೇಸಲ್ಲಿ ಓದಿದ್ದೀವಲ್ಲ, ಆ ಕಂಡೀಷನಲ್ ಐಡೆಂಟಿಟೀಸ್ ಯೂಸ್ ಮಾಡ್ಕೋಬೇಕು. ಅದರಲ್ಲಿ ಯಾವ್ದು ಯೂಸ್ ಮಾಡ್ಕೊಳ್ಳೋಣ ಅಂದರೆ ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀರ, ಅದರಲ್ಲಿ ಎ ಬಿ ಬದಲಾಗಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಬರೆಯೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಬಿ ಅಕ್ಷರಗಳ ಬದಲಾಗಿ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂತ ಬರಿತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂತ ಬರಿತೀವಲ್ಲ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಎಕ್ಸ್ ಪ್ಲಸ್ ವೈ ಇದ್ದ ಹತ್ರ ಈ 22 ಬರಿಬೋದು. ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 22 ಸ್ಕ್ವೇರ್ ಆಗುತ್ತೆ. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಜಾಗದಲ್ಲಿ ಪೂರ್ತಿ 404 ಬರಿಬೋದು, 404 ಬರಿಬೋದು. ಪ್ಲಸ್ 2xy ಲೆಫ್ಟ್ ಸೈಡಲ್ಲಿ ಹಾಗೆ ಇರಲಿ. ಈ 22 ಸ್ಕ್ವೇರ್ ಅಂದರೆ 22ನ್ನ 2 ಸಲ ಗುಣಾಕಾರ ಮಾಡಿದರೆ 484 ಆಗುತ್ತೆ. ಈ 404 ಲೆಫ್ಟ್ ಸೈಡ್ ಬಂದರೆ ಮೈನಸ್ 404 ಆಗುತ್ತೆ, 404 ಆಗುತ್ತೆ. ರೈಟ್ ಸೈಡಲ್ಲಿ 2xy ಮಾತ್ರ ಉಳಿಯುತ್ತೆ. 484ಅಲ್ಲಿ 404 ಮೈನಸ್ ಮಾಡಿದ್ರೆ ಇನ್ನು 80 ಉಳಿಯುತ್ತೆ. ಈ 2 ಅನ್ನೋದು ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 2 ಆಗುತ್ತೆ. ರೈಟ್ ಸೈಡಲ್ಲಿ xy ಮಾತ್ರ ಉಳಿಯುತ್ತೆ. 2ರಿಂದ 80 ಬಾಕ್ಸಲ್ಲಿ 2 4 8 0 ಪಕ್ಕ ಬರ್ಕೊಳ್ಳೋಣ. 80ಗೆ ಅರ್ಧ ಅಂತ 40 ಬರುತ್ತೆ. ಎಕ್ಸ್ ಇಂಟು ವೈ ಅಂದರೆ 40. ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ವೈ ಅನ್ನೋದು ಮತ್ತೊಂದು ಸಂಖ್ಯೆ ಅಂತ ತಗೊಂಡಿದ್ದೆ. ಆ ಎಕ್ಸ್ ಮತ್ತು ವೈ ಅನ್ನು ಗುಣಿಸಿದ್ರೆ ಎಕ್ಸ್ ಇಂಟು ವೈ ಅಂದರೆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎಕ್ಸ್ ಇಂಟು ವೈ. ಎಕ್ಸ್ ಅನ್ನೋದು ಒಂದು ಸಂಖ್ಯೆ, ವೈ ಅನ್ನೋದು ಒಂದು ಸಂಖ್ಯೆ, ಅವೆರಡೂ ಸಂಖ್ಯೆಗಳ ಗುಣಲಬ್ಧ ಅಂದರೆ ಎಕ್ಸ್ ಇಂಟು ವೈ ಅಂತಲೇ ಅರ್ಥ. ಗುಣಲಬ್ಧ 40 ಬಂದಿದೆ ನೋಡ್ರಿ. ಈ 4th ಆಪ್ಷನ್ ಕರೆಕ್ಟ್. ಈ ಥರ ಮೆಥಡ್ ವೈಸ್ ಆನ್ಸರು ಮಾಡ್ಬೋದು, ಅದು ಕೂಡ ಸಿಂಪಲ್ಲೇ ಇದೆ. ಅಥವಾ ಇನ್ನೂ ಶಾರ್ಟ್ಕಟ್ ಮೆಥಡಲ್ಲಿ ಆನ್ಸರ್ ಮಾಡೋ ವಿಧಾನನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ಮೆಥಡ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬರೋಣ. ನೆಕ್ಸ್ಟ್ ಸೆಕೆಂಡ್ ಕ್ವಶನು. The sum of the digits of the minimum number by which 1800 is multiplied to get a perfect cube number is. ಪೂರ್ಣ ಘನಸಂಖ್ಯೆಯನ್ನು ಪಡೆಯಲು 1800 ಗುಣಿಸುವ ಕನಿಷ್ಠ ಸಂಖ್ಯೆಯ ಅಂಕೆಗಳ ಮೊತ್ತ ಹೀಗಿರುತ್ತದೆ ಅಂತ. ಅಂದರೆ 1800 ಅನ್ನೋದು ಒಂದು ಸಂಖ್ಯೆ ನೋಡ್ರಿ. 1800 ಅನ್ನೋದು ಒಂದು ಸಂಖ್ಯೆ. ಈ 1800 ಅನ್ನೋ ಸಂಖ್ಯೆನ ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಬರೋ ಸಂಖ್ಯೆ ಪೂರ್ಣ ಘನಸಂಖ್ಯೆ ಸಿಗುತ್ತೆ ಅಂತ. ಒಂದು ಪೂರ್ಣ ಘನಸಂಖ್ಯೆ ನಾವು ಪಡ್ಕೋಬೇಕು ಅಂದ್ರೆ 1800 ಅನ್ನೋ ಒಂದು ಸಂಖ್ಯೆನ ಬೇರೆ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವಿ. 1800 ಅನ್ನೋ ಸಂಖ್ಯೆನ ಬೇರೆ ಯಾವುದೋ ಸಂಖ್ಯೆಯಿಂದ ಗುಣಿಸಿದರೆ ಬರೋ ಸಂಖ್ಯೆ ಪೂರ್ಣ ಘನಸಂಖ್ಯೆ ಆಗುತ್ತೆ, ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗುತ್ತೆ. ಹಾಗಾದರೆ ನಾವು ಯಾವ ಸಂಖ್ಯೆಯಿಂದ ಗುಣಿಸಿರೋದು ಪೂರ್ಣ ಘನಸಂಖ್ಯೆ ಬರುತ್ತಲ್ಲ, ಆ ಸಂಖ್ಯೆಯ ಅಂಕೆಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೀವು ನೋಡ್ರಿ 1800 ಅನ್ನೋದನ್ನ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ನಮಗೆ ಪೂರ್ಣ ಪೂರ್ಣ ಘನಸಂಖ್ಯೆ ಬರುತ್ತೆ ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ 10 ಸ್ಥಾನದಲ್ಲಿ 2 ಸೊನ್ನೆಗಳಿರೋದ್ರಿಂದ ಆ ಪೂರ್ಣ ಘನಸಂಖ್ಯೆಯ ಲಾಸ್ಟ್ ಪ್ಲೇಸಿಗೆ ಸೊನ್ನೆಗಳೇ ಇರ್ತಾವಂದ್ರೆ ಪೂರ್ಣ ಘನಸಂಖ್ಯೆಗಳಲ್ಲಿ ಲಾಸ್ಟ್ ಪ್ಲೇಸಲ್ಲಿ 0 ಬರ್ತಕ್ಕಂಥ ಪೂರ್ಣ ಘನಸಂಖ್ಯೆಗಳು ಬೇಕು ಅಂದರೆ ನೀವು 10 ಕ್ಯೂಬ್ ಮಾಡ್ಕೋಬೇಕು. 10 ಕ್ಯೂಬ್ ಅಂದರೆ 10ನ್ನ 3 ಸಲ ಗುಣಿಸಿದ್ರೆ 1000 ಆಗುತ್ತೆ. 10 ಆದಮೇಲೆ ನೆಕ್ಸ್ಟ್ 20 ಕ್ಯೂಬೇ ಬರಿಬೇಕು. 20 ಕ್ಯೂಬ್ ಅಂದರೆ 20ನ್ನ 3 ಸಲ ಗುಣಿಸಿದ್ರೆ 8000 ಆಗುತ್ತೆ. ಸೊ ನೆಕ್ಸ್ಟ್ 20 ಕ್ಯೂಬ್ ಆದಮೇಲೆ 30 ಕ್ಯೂಬ್ ಮಾಡಿ. 30 ಕ್ಯೂಬ್ ಅಂದರೆ ಅದು ಎಷ್ಟಾಗುತ್ತೆ ಅಂದರೆ 3 ಕ್ಯೂಬ್ ಅಂದರೆ 27, 0 ಕ್ಯೂಬ್ ಅಂದರೆ 3 0 ಲಾಸ್ಟಿಗೆ ಬರ್ಕೊಂಡ್ರೆ 30ನ್ನ 3 ಸಲ ಗುಣಿಸಿದ್ರೆ 27,000 ಬರುತ್ತೆ. ಇವಾಗ ನೋಡ್ಕೋಬೇಕು 1800 ಯಾವುದಾದ್ರೂ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ 1000 ಬರುತ್ತೆ ಅಂದರೆ 1000 ಬರಲ್ಲ. ಯಾವ ಸಂಖ್ಯೆಯಿಂದನೂ ಗುಣಿಸಿದ್ರೆ 1800 ಇರೋದು 1000 ಆಗಲ್ಲ. ಹಾಗಾಗಿ ಇದು 1000 ಆಗೋಕ್ಕೆ ಚಾನ್ಸಸ್ ಇಲ್ಲ. ಇದೇ 1800 ಯಾವುದಾದ್ರೂ ಸಂಖ್ಯೆಯಿಂದ ನೀವು ಗುಣಾಕಾರ ಮಾಡಿದರೆ ನಿಮಗೆ 8000 ಗುಣಲಬ್ಧ ಬರುತ್ತೆ. ಅಂದರೆ 1800 ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ನಿಮಗೆ 8000 ಅಂತ ಪೂರ್ಣ ಘನಸಂಖ್ಯೆ ಬರಲ್ಲ.
ಹಾಗಾದ್ರೆ ಇದೇ 1800 ಯಾವುದಾದ್ರೂ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ 27,000 ಬರುತ್ತಾ ಅಂತ ಚೆಕ್ ಮಾಡೋದಾದ್ರೆ ಆ 1800 ಸಂಖ್ಯೆಯನ್ನು ನೀವು 15ರಿಂದ ಗುಣಾಕಾರ ಮಾಡಿರೋಂಥ 27,000 ಕರೆಕ್ಟಾಗಿ ಬರುತ್ತೆ. 27,000 ಬರುತ್ತೆ. 1800 15ರಿಂದ ಗುಣಾಕಾರ ಮಾಡಿದರೆ 15 0 0 15 0 0 15 8 120 0 ದಶಕ 12 15 1 15 ಪ್ಲಸ್ 12 ಅಂದರೆ 27 ಬರುತ್ತೆ. 27,000 ಆಗುತ್ತೆ ನೋಡ್ರಿ. 1800 ಸಂಖ್ಯೆಯನ್ನು 15ರಿಂದ ಗುಣಾಕಾರ ಮಾಡಿದರೆ ಬರೋ ಸಂಖ್ಯೆ ಪೂರ್ಣ ಘನ ಸಂಖ್ಯೆ ಆಗುತ್ತೆ. ಈ 27,000 ಅನ್ನೋದು ಪೂರ್ಣ ಘನ ಸಂಖ್ಯೆ ಆಗುತ್ತೆ. 30 ಕ್ಯೂಬಲ್ಲಿ 27,000 ಆಗುತ್ತೆ. ಹಾಗಾದರೆ 1800 ಯಾವ ಸಂಖ್ಯೆಯಿಂದ ಗುಣಿಸಿಲ್ಲ ಪೂರ್ಣ ಘನ ಸಂಖ್ಯೆ ಬರುತ್ತೆ ಅಂದರೆ 15ರಿಂದ ಗುಣಿಸ್ಬೇಕು. 15ರಿಂದ ಗುಣಿಸ್ತೀವಲ್ಲ, ಈ 15ನ ಸಂಖ್ಯೆಯಿಂದ ಗುಣಿಸ್ತೀವಲ್ಲ, ಈ ಸಂಖ್ಯೆಯಲ್ಲಿರುವ ಅಂಕೆಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. 15ರಲ್ಲಿರೋ 1 + 5 ಕೂಡ್ರಿ 6 ಬರುತ್ತೆ. ಆ ಸಂಖ್ಯೆಯ ಅಂಕೆಗಳ ಮೊತ್ತ ಈಗಿರುತ್ತದೆ ಅಂದರೆ ಅಂಕೆಗಳ ಮೊತ್ತ 6 ಬರುತ್ತೆ. 6 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೋಡ್ರಿ, ಇಲ್ಲಿ 1800ರಲ್ಲಿ ಬಿಡಿ ಸ್ಥಾನದಲ್ಲಿ 10 ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ 10th ಪ್ಲೇಸಲ್ಲಿ 0 ಇರೋದ್ರಿಂದ ಆ ಪೂರ್ಣ ಘನ ಸಂಖ್ಯೆಯ ಬಿಡಿ ಮತ್ತು 10 ಸ್ಥಾನದಲ್ಲಿ 0ನೇ ಬರಬೇಕು ಅಂದರೆ ನಾವು 10 ಕ್ಯೂಬ್ 20 ಕ್ಯೂಬ್ 30 ಕ್ಯೂಬ್ ಈ ಥರ ನಂಬರ್ಸೇ ಚೆಕ್ ಮಾಡಬೇಕು. ಸೊ ಹಾಗಾಗಿ 10 ಕ್ಯೂಬ್ ಅಂದರೆ 1,000, 20 ಕ್ಯೂಬ್ ಅಂದರೆ 8,000 ಆಗುತ್ತೆ. 20 3 ಸಲ ಗುಣಿಸಿದ್ರೆ 30 ಕ್ಯೂಬ್ ಅಂದರೆ 27,000 ಆಗುತ್ತೆ. ಆ್ಯಂಡ್ ಸೊ ಮುಂದಕ್ಕೆ ನೋಡ್ಬೋದು. ಬಟ್ ಇಲ್ಲಿ ಆನ್ಸರ್ ಬರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿದೆ. 1800 ಯಾವುದೇ ಸಂಖ್ಯೆಯಿಂದ ಗುಣಿಸಿರೋ 1,000 ಆಗಲ್ಲ. ಇದೇ 1800 ಯಾವುದೇ ಸಂಖ್ಯೆ ಗುಣಿಸಿರೋ 8,000 ಆಗಲ್ಲ. ಆದರೆ 1800 15ರಿಂದ ಗುಣಾಕಾರ ಮಾಡಿದ್ರೆ 27,000 ಬರುತ್ತೆ. 1800 15ರಿಂದ ಗುಣಾಕಾರ ಮಾಡಿದ್ರೆ ಬರೋ ಸಂಖ್ಯೆ ಪೂರ್ಣ ಘನ ಸಂಖ್ಯೆ ಆಗುತ್ತೆ, ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗುತ್ತೆ. ಅಂದಮೇಲೆ ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಗುಣಿಸ್ತಿರಲ್ಲ ಈ ಸಂಖ್ಯೆಯಲ್ಲಿರುವ ಅಂಕೆಗಳ ಮೊತ್ತ ಅಂದರೆ 1 ಮತ್ತು 5ನ 2 ಅಂಕೆಗಳನ್ನು ಕೂಡಿದಾಗ ಅಂಕೆಗಳ ಮೊತ್ತ 6 ಬರುತ್ತೆ. ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. If a sum of money becomes 41/40 of itself in 1/4 year at a particular rate of simple interest, then the annual rate of interest is ಅಂತ ಕೇಳಿದ್ದಾನೆ. ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಒಂದು ನಿರ್ದಿಷ್ಟ ಮೊತ್ತ ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ 4ನೇ 1 ವರ್ಷ ಅಂದರೆ 4ನೇ 1 ವರ್ಷ ಅಂದರೆ ಕಾಲು ಭಾಗದ ವರ್ಷದಲ್ಲಿ. ಕಾಲು ಭಾಗದ ವರ್ಷ ಅಂದರೆ ಎಷ್ಟು ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು, ಕಾಲು ಭಾಗ ಅಂದರೆ 3 ತಿಂಗಳು ಅಷ್ಟೇ. ಯಾವುದೇ ಒಂದು ಅಮೌಂಟು ಕಾಲು ಭಾಗದ ವರ್ಷದಲ್ಲಿ ಒಂದು ಮೊತ್ತದ ಹಣವು 41/40 ಆಗಲು ವಾರ್ಷಿಕ ಬಡ್ಡಿಯ ದರ ಎಷ್ಟಿರಬೇಕು ಅಂತ ಕೇಳಿದೆ. ಒಂದು ಅಮೌಂಟು 4ನೇ 1 ವರ್ಷ ಅಂದರೆ 3 ತಿಂಗಳು, ಕಾಲು ಭಾಗ ವರ್ಷ ಅಂದರೆ 3 ತಿಂಗಳು. ಒಂದು ಅಮೌಂಟು 3 ತಿಂಗಳಿಗೆ ಅದರ ಅಸಲು ಎಷ್ಟಿರುತ್ತಲ್ಲ ಅದರಲ್ಲಿ 41/40 ಪಟ್ಟಾಗಲಿಕ್ಕೆ 41/40 ಟೈಮ್ಸ್ ಆಗಲಿಕ್ಕೆ ಎಷ್ಟು ಬಡ್ಡಿ ದರ ಇರಬೇಕು ಅಂತ ಕೇಳಿದ್ದೇನೆ. ಒಂದು ಅಮೌಂಟು 3 ತಿಂಗಳಲ್ಲಿ ಅಂದರೆ 4ನೇ 1 ವರ್ಷ ಕಾಲು ಭಾಗದ ವರ್ಷದಲ್ಲಿ 41/40 ಆಗಲು ಬಡ್ಡಿಯ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳಿದ್ದೇನೆ. ನೋಡಿರಿ, ಈ ಕ್ವಶನಿಗೆ ನಾವು ಸೊಲ್ಯೂಷನ್ ಸಿಂಪಲಾಗಿ ಬಿಡಿಸ್ಬೇಕಂದ್ರೆ ಈ 41/40 ಇದೆಯಲ್ಲ ಇದನ್ನು ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಣ. ಪರ್ಸೆಂಟೇಜ್ ಅಂದರೆ ಇದನ್ನ 100 ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದಾದ್ರೆ 22 40, 25 100 ಕ್ಯಾನ್ಸಲ್ ಆಗುತ್ತೆ. 41 × 5 ಗುಣಾಕಾರ ಮಾಡಿರಿ 205 ಆಗುತ್ತೆ. ಡಿವೈಡ್ ಬೈ 2 ಅಂದರೆ 205ರಾಗ ಅರ್ಧ ಅಂದರೆ 102.5 ಆಗುತ್ತೆ. 102.5% ಆಗುತ್ತೆ. 102.5% ಆಗುತ್ತೆ. ಸೊ ಹಾಗಾದ್ರೆ 102.5% ಆಗುತ್ತಲ್ಲ, ಬಡ್ಡಿಯ ದರ ಎಷ್ಟಿರಬೇಕು ಅಂತ ಕೇಳಿದಾಗ ಇಲ್ಲಿ ಬಂದಿರೋ ಸಿಂಪಲ್ ಪ್ರೊಸೀಜರಲ್ಲಿ ಆನ್ಸರ್ ಮಾಡೋ ವಿಧಾನ ಹೇಳ್ಕೊಡ್ತಾನೆ. ಸೊ ಇಲ್ಲಿ 102.5% 102.5% ಇದೆ ಅಂದರೆ ಯಾವ ಬಡ್ಡಿ ದರದ ಪ್ರಕಾರ ಅದು ಕಾಲು ವರ್ಷದಲ್ಲೇ 41/40 ಪಟ್ಟಾಗುತ್ತೆ ಅಂತ ಕೇಳಿದಾಗ 102.5% ಆಗ್ಬೇಕಂದ್ರೆ ಈ ಬಂದಿರೋ 102.5%ಅಲ್ಲಿ 100ನ್ನ ಮೈನಸ್ ಮಾಡ್ಕೋಬೇಕು. ಇದರಲ್ಲಿ 100ನ್ನ ಮೈನಸ್ ಮಾಡಿರಿ. 102.5ಯಲ್ಲಿ 100ನ್ನ ಮೈನಸ್ ಮಾಡಿದ್ರೆ ನಿಮಗೆ ಉಳಿಯೋದು 2.5 ಮಾತ್ರ. ಅದನ್ನು ಮೇಲ್ಗಡೆ ಬರ್ಕೊಂಡು ಡಿವೈಡ್ ಬೈ ಟೈಮ್ ಕೆಳಗಡೆ ಬರೀಬೇಕು. ಸೊ ಹಾಗಾಗಿ 2.5 ಬರೀತೀನಿ. 4ನೇ 1 ವರ್ಷ ಅಂದರೆ ಅದು ಕಾಲು ಭಾಗದ ವರ್ಷ. ಕಾಲು ಭಾಗ ಅಂದರೆ 0.25 ಇಯರ್ ಅಂತ ಬರೀತೀನಿ. 1/4 ಅಂದರೆ ಅದು 0.25 ಆಗುತ್ತೆ. 1/4 ಅಂದರೆ ಅದು 0.25 ಇಯರ್ ಆಗುತ್ತೆ. 0.25 ಬರೀತೀನಿ. ಸೊ ಇದು 2.5 ಇಲ್ಲಿ ಏನಿಲ್ಲ ಅಂದರೆ ಒಂದು 0 ಎಕ್ಸ್ಟ್ರಾ ಹಾಕೋಣ.
ಇವಾಗ ಬಲಗಡೆಯಿಂದ 2 ಅಂಕಿಯ ಮೇಲೆ ಪಾಯಿಂಟ್, ಇಲ್ಲೋ ಬಲಗಡೆಯಿಂದ 2 ಅಂಕಿಯ ಮೇಲೆ ಪಾಯಿಂಟ್ ಇದೆ ಅಂದರೆ ಮೇಲೆ ಕೆಳಗಡೆ ಸೇಮ್ ಪ್ಲೇಸಸಲ್ಲಿ ಪಾಯಿಂಟ್ ಇದ್ದಾಗ ಪಾಯಿಂಟ್ ತೆಗೆದು ಬರೋ ಸಂಖ್ಯೆಗಳನ್ನು ಮಾತ್ರ ಬರೀಬೋದು. ಸೊ ಇಲ್ಲಿ ಎಡಭಾಗದಲ್ಲಿ 0 ಇದ್ರ ಅವಶ್ಯಕತೆ ಇಲ್ಲ. ಮೇಲೆ 250, ಕೆಳಗಡೆ 25 ಅಷ್ಟೇ ಬರೆಯೋಣ. 25 ಒಂದಲೇ 25 ಹತ್ತಲೇ 250 ಕ್ಯಾನ್ಸಲ್ ಆಗುತ್ತಲ್ಲ. ಬಡ್ಡಿ ದರ 10% ಇರಬೇಕು ಅಂತ ಅರ್ಥ. ಒಂದು ಅಮೌಂಟು ಕಾಲು ಭಾಗದ ವರ್ಷದಲ್ಲಿ 40/40ರಷ್ಟಾಗಲು, 41/40ರಷ್ಟಾಗಲು ಬಡ್ಡಿಯ ದರ ಎಷ್ಟಿರ್ಬೇಕಂದ್ರೆ 10% ಇರ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ 10% ಇಲ್ಲಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್. ಕ್ಲಿಯರಾ? ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. In how many years will ₹2,000 becomes ₹2,420 at 10% per annum compound interest ಅಂತ ಇದೆ ನೋಡಿ. ₹2,000 ಅಸಲು, ಪ್ರಿನ್ಸಿಪಲ್ ಅಮೌಂಟ್ ಅಂತ ಕರಿತೀವಿ. ಅಸಲಿಗೆ ಅಸಲು 2,000 ಇದೆ. ಇದು 10% ಚಕ್ರ ಬಡ್ಡಿಯ ದರದಲ್ಲಿ ಅಂತಿದೆ ನೋಡಿ. ₹2,000 ಅಸಲು 10% ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಪ್ರಕಾರ, 10% ಚಕ್ರ ಬಡ್ಡಿ ದರದ ಪ್ರಕಾರ 2,000 ಇರೋ ಅಮೌಂಟು 2,420 ಆಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತಿದೆ. ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂತ ಕೊಟ್ಟಾಗ ಇವಾಗ ನಾವು ಆಪ್ಷನ್ ಥ್ರೂ ಆನ್ಸರ್ ಮಾಡ್ಕೋಬೋದು. 2 ವರ್ಷ, 1 ವರ್ಷ, 3 ವರ್ಷ, 2.5 ವರ್ಷ ಅಂತ ಆಪ್ಷನ್ ಇದಾವಲ್ಲ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು 10% ಇದೆ ಅಂದರೆ ನೋಡಿ, ಒಂದು ಸಿಂಪಲ್ ಮೆಥಡಲ್ಲಿ ಆನ್ಸರ್ ಮಾಡೋದಾದ್ರೆ ಫಸ್ಟು ₹2,000 ಅಮೌಂಟು 10% ಬಡ್ಡಿ ದರದ ಪ್ರಕಾರ 1 ವರ್ಷಕ್ಕೆ ಎಷ್ಟು ಬಡ್ಡಿ? ಇದು ವಾರ್ಷಿಕ ಬಡ್ಡಿ ದರ, ಯಾವಾಗಲೂ ಆನ್ಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ. 2,000ಕ್ಕೆ 10% ಅಂದರೆ ನೋಡಿರಿ, 2 ಇಲ್ಲ ಅನ್ಕೊಳ್ರಿ, 20 × 10 ಮಾಡ್ಕೋಬೇಕು. ಪರ್ಸೆಂಟೇಜಲ್ಲಿ ಇರೋದ್ರಿಂದ 2 ಇಲ್ಲ ಅನ್ಕೊಂಡ್ರೆ 20 × 10 ಅಂದರೆ 200 ಆಗುತ್ತಲ್ಲ. 1 ವರ್ಷಕ್ಕೆ ಬಡ್ಡಿ ₹200 ಬರುತ್ತೆ. ಅಂದರೆ ಮೊದಲನೇ ವರ್ಷಕ್ಕೆ ₹2,000ಕ್ಕೆ ಬಡ್ಡಿ ₹200 ಬರುತ್ತೆ. ಅಂದರೆ ಮೊದಲನೇ ವರ್ಷದಲ್ಲಿ ಬಂದಿರೋ ಬಡ್ಡಿಯನ್ನು ಈ ಅಸಲಿಗೆ ಕೊಡ್ಕೊಂಡ್ರೆ 2ನೇ ವರ್ಷದ ಆರಂಭಕ್ಕೆ ಟೋಟಲ್ ಅಸಲು ₹2,200 ಆಗುತ್ತೆ. ಚಕ್ರ ಬಡ್ಡಿ ಅಂತ ಕೊಟ್ಟಾಗ ಪ್ರತಿ ವರ್ಷ ಬರೋ ಸರಳ ಬಡ್ಡಿನ ಆ ಅಸಲಿಗೆ ಕೊಡ್ತಾ ಹೋದರೆ ಅದೇ ಚಕ್ರ ಬಡ್ಡಿ ಆಗುತ್ತೆ. ಚಕ್ರ ಬಡ್ಡಿ ಅಂದರೆ ಪ್ರತಿ ವರ್ಷ ಅಸಲು ಹೆಚ್ಚಾಗ್ತಾ ಹೋಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಎವ್ರಿ ಇಯರು ಪ್ರಿನ್ಸಿಪಲ್ ಅಮೌಂಟ್ ಎಕ್ಸೆಸ್ ಆಗುತ್ತಲ್ಲ, ಅದನ್ನೇ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರೆಯೋದು. ಹಾಗಾಗಿ ಮೊದಲನೇ ವರ್ಷದಲ್ಲಿ ಬಂದಿರೋ ಬಡ್ಡಿನ ಅಸಲಿಗೆ ಕೊಡ್ಕೊಂಡ್ರೆ 2ನೇ ವರ್ಷದ ಆರಂಭಕ್ಕೆ ಅಸಲು ₹2,200 ಆಗುತ್ತೆ. ಮತ್ತೆ 10% ಪ್ರಕಾರ 2,200ಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅಂದರೆ 2 ಇಲ್ಲ ಅಂದ್ಕೊಳ್ರಿ, 22 × 10 ಅಂದರೆ ₹220 ಆಗುತ್ತೆ. 220 2,200ಕ್ಕೆ 220 ಕೂಡಿದಾಗ ₹2,420 ಆಗುತ್ತೆ. ₹2,420 ನೋಡ್ರಿ. 2,000 ಇರೋ ಅಮೌಂಟು 2,420 ಆಯಿತು. ಎಷ್ಟು ವರ್ಷಕ್ಕೆ ಅಂದರೆ ಇಲ್ಲೊಂದು 10%, ಇಲ್ಲೊಂದು 10%, 2 ಸಲ ಮಾಡಿದ್ನಲ್ಲ, 2 ವರ್ಷಕ್ಕೆ ಇಷ್ಟಾಗುತ್ತೆ ಅಂತ ಅರ್ಥ ಅಷ್ಟೇ. ₹2,000 ಅಮೌಂಟು 10% ಚಕ್ರ ಬಡ್ಡಿ ದರದ ಪ್ರಕಾರ ₹2,420 ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ ಅಂದರೆ 2,420 ಕರೆಕ್ಟ್ ಆಗಿದೆ ಅಂದರೆ ಎಷ್ಟು ವರ್ಷಕ್ಕೆ? ಇದು 1 ಸಲ 2 ಸಲ ಆಯ್ತಲ್ಲ, 2 ವರ್ಷಕ್ಕೆ ಅಷ್ಟಾಗ್ತಾ ಇದೆ. 2 ವರ್ಷ ಅನ್ನೋದು ಆಪ್ಷನ್ ಏನಲ್ಲಿದೆ, ಇದೇ ಕರೆಕ್ಟ್ ಆನ್ಸರು. ಈ ರೀತಿ ಲೆಕ್ಕವನ್ನು ಸಿಂಪಲಾಗಿ ಬಿಡಿಸ್ಬೋದು. ಒಂದು ವಿಧಾನ. ಇನ್ನೊಂದು ವಿಧಾನ ಹೇಳ್ಕೊಡ್ತೀನಿ, ಮತ್ತೊಂದು ಸಿಂಪಲ್ ವಿಧಾನ. ಸೊ ರೇಟ್ ಆಫ್ ಇಂಟ್ರೆಸ್ಟು 10% ಇದೆ ಅಂದರೆ ₹100 ಸಾಲ ತಗೊಂಡಿದ್ದೀವಿ, 10% ಬಡ್ಡಿ ಅಂದರೆ ವಾಪಸ್ ₹110 ಕೊಡಬೇಕು ಅಂತ. 10% ಬಡ್ಡಿ ದರ ಇದೆ ಅಂದರೆ ₹100 ಸಾಲ ತಗೊಂಡಿದ್ದೀವಿ ಅಂದರೆ ವಾಪಸ್ ₹110 ಪೇ ಮಾಡಬೇಕು ಅಂತ. ಸೊ ಇಲ್ಲಿರೋ 0, ಇಲ್ಲಿರೋ 0 ಕ್ಯಾನ್ಸಲ್ ಮಾಡಿರಿ. ಇಲ್ಲಿ 10 ಇದೆ, ಇಲ್ಲಿ 11 ಇದೆ ಅಂದರೆ ಫಸ್ಟ್ 2 ಇಯರ್ಸ್ ಇದೆಯಲ್ಲ ಆಪ್ಷನಲ್ಲಿ, 2 ಇಯರ್ಸ್ ಅಂದರೆ ಇದಕ್ಕೂ √2 ಇದಕ್ಕೂ √2 ಹಾಕ್ಕೊಳ್ರಿ. ಅವಾಗ 10² ಅಂದರೆ 100 ಬರುತ್ತೆ, 11² ಅಂದರೆ 121 ಬರುತ್ತೆ. ಸೊ ಈ 121 ಏನಿದೆಯಲ್ಲ, ಇದು 100ಗಿಂತ ಎಷ್ಟು ಜಾಸ್ತಿ ಇದೆ? ₹21 ಜಾಸ್ತಿ ಇದೆ, ಅಥವಾ ₹121 ಆಗಿದೆ. ₹100 ಅಮೌಂಟು 2 ವರ್ಷಕ್ಕೆ ₹121 ಆಗುತ್ತೆ ಅಂತ. ₹100 ಅಮೌಂಟು 2 ಇಯರ್ಸ್ಗೆ ₹121 ಆಗ್ತಾ ಇದೆ ಅಂತ. ಇಲ್ಲಿ ನಾನು 2 ಬರ್ಕೊಂಡಿದ್ದೀನಿ ಅಂದರೆ 2 ಇಯರ್ಸ್ಗೆ ಅಂತ ಅರ್ಥ. ₹100 ಸಾಲ ತಗೊಂಡಿದ್ದೀವಿ ಅಂದರೆ 2 ವರ್ಷಕ್ಕೆ 10% ಬಡ್ಡಿ ದರದ ಪ್ರಕಾರ ₹121 ಆಗುತ್ತೆ, ಅಸಲು ಬಡ್ಡಿ ಸೇರಿ. 100 ಇರೋ 121 ಆಗುತ್ತೆ ಅಂದಮೇಲೆ 2,000 ಇರೋ ಅಸಲು ಎಷ್ಟಾಗುತ್ತೆ ಕಂಡುಹಿಡಿಯೋಣ. 2,000 ಇರೋ ಅಸಲು ಎಷ್ಟಾಗುತ್ತೆ ಕಂಡುಹಿಡಿಯೋಣ. 2 ಇಲ್ಲಿರೋ 2 ಕ್ಯಾನ್ಸಲ್, ಕೆಳಗಡೆ 1 ಇದೆ ಅವಶ್ಯಕತೆ ಇಲ್ಲ. ಈ 0 ಬರ್ಕೊಂಡು 2 1 2 2 2 4 2 1 2 ಬರ್ಕೊಳ್ರಿ. ₹2,420 ಬರುತ್ತೆ. ₹2,420 ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ ಅಂದರೆ ನಾನು ಹಾಕೊಂಡಿರೋ ಈ 2 ಅಂದರೆ 2 ಇಯರ್ಸೇ ಕರೆಕ್ಟ್ ಇದೆ. ₹2,000 ಅಮೌಂಟು 10% ಬಡ್ಡಿ ದರ ಪ್ರಕಾರ ₹2,420 ಆಗ್ಬೇಕಂದ್ರೆ 2 ಇಯರ್ಸ್ ಟೈಮ್ ಬೇಕು. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರು. 2 ಥರನೂ ಹೇಳ್ಕೊಟ್ಟಿದ್ದೀನಿ. ಇದನ್ನು ಕ್ಲಿಯರ್ ಅರ್ಥ ಆಯ್ತಾ? ಸೊ ನೋಡ್ರಿ, ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ.
If the selling price of 7 articles, if the selling price of 7 articles is equal to the cost price of 6 articles, then what is the percentage loss ಅಂತಿದೆ. ನೋಡ್ರಿ 7 ವಸ್ತುಗಳ ಮಾರಿದ ಬೆಲೆ, 7 ವಸ್ತುಗಳ ಮಾರಿದ ಬೆಲೆ ಅಂತ ಕೊಟ್ಟಿದ್ದಾನೆ ಸೆಲ್ಲಿಂಗ್ ಪ್ರೈಸ್. ಇದು 6 ವಸ್ತುಗಳ ಕೊಂಡ ಬೆಲೆಗೆ ಸಮವಾಗಿದೆ ಅಂತ ಕೊಟ್ಟಿದ್ದಾನೆ. 7 ವಸ್ತುಗಳ ಮಾರಿದ ಬೆಲೆ, 7 ವಸ್ತುಗಳ ಮಾರಿದ ಬೆಲೆ 6 ವಸ್ತುಗಳ ಕೊಂಡ ಬೆಲೆಗೆ ಸಮವಾಗಿದೆ ಅಂದರೆ ಈ ಒಂದು ವ್ಯವಹಾರದಲ್ಲಿ, ಈ ಒಂದು ಟ್ರಾನ್ಸಾಕ್ಷನಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಿದ್ದಾನೆ. ಅದು ನಷ್ಟದ ಶೇಕಡಾವಾರು ಎಷ್ಟು ಪರ್ಸೆಂಟ್ ಲಾಸ್, ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟು ಅಂತ ಕಂಡುಹಿಡಿಬೇಕು. 7 ವಸ್ತುಗಳನ್ನು ಯಾವ ಬೆಲೆಗೆ ಮಾರಾಟ ಮಾಡಿರ್ತೀರಲ್ಲ ಅದನ್ನು 6 ವಸ್ತುಗಳ ಅಷ್ಟೇ ಬೆಲೆಗೆ ಕೊಂಡ್ಕೊಂಡಿರ್ತೀರಿ ಅಂತ ಕೊಟ್ಟಿದ್ದಾನೆ. 7 ವಸ್ತುಗಳ ಮಾರಿದ ಬೆಲೆ 6 ವಸ್ತುಗಳ ಈ ಕೊಂಡ ಬೆಲೆ ಕಾಸ್ಟ್ ಪ್ರೈಸಿಗೆ ಸಮ ಇದೆ ಅಂದರೆ ಈ ವ್ಯವಹಾರದಲ್ಲಿ ಲಾಸ್ ಉಂಟಾಗಿರುತ್ತೆ. ಎಷ್ಟು ಪರ್ಸೆಂಟ್ ಲಾಸು ಅಂತ ನಾವು ಕಂಡುಹಿಡಿಬೇಕು. ಇದನ್ನು ಭಾಳ ಸಿಂಪಲ್ ಮೆಥಡಲ್ಲಿ ನೀವು ಆನ್ಸರ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಲಾಸ್ ಅಂತ ಕರಿತೀವಿ. ಶೇಕಡ ನಷ್ಟ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇಲ್ಲಿ 7ಕ್ಕೂ 6ಕ್ಕೂ ಡಿಫ್ರೆನ್ಸ್ ಎಷ್ಟಾಗುತ್ತೆ, 7ರಲ್ಲಿ 6 ಮೈನಸ್ ಮಾಡಿರಿ 1 ಬರುತ್ತೆ, 1 ಮೇಲೆ ಬರೀಬೇಕು. ಸೊ ಈ ಮಾರಿದ ವಸ್ತುಗಳ ಸಂಖ್ಯೆ 7 ಇದೆಯಲ್ಲ, 7ನೇ ಕೆಳ ಬರೀಬೇಕು. ಸೊ ಇಂಟು 100 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ, ಅದು ಶೇಕಡ ರೂಪದಲ್ಲಿ ಸಿಗುತ್ತೆ. 1 ಇಂಟು 100 ಅಂದರೆ 100 ಆಗುತ್ತೆ, ಡಿವೈಡ್ ಬೈ 7. 7ರಿಂದ 100 ಬಾಗಿಸ್ಬೇಕಷ್ಟೆ. ಸೊ 7ರಿಂದ 100 ಬಾಕ್ಸ್ ಅದಾರ, 7 1 7 ಕ್ಯಾನ್ಸಲ್ ಆಗಿ 10ರಲ್ಲಿ 7 ಹೋದರೆ 3 ಉಳಿಯುತ್ತೆ, 30 ಆಗುತ್ತೆ. 7 4 28 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಸೊ ಆ 2ನ್ನ ಮೇಲೆ ಬರೀಬೇಕು, 7ನ್ನ ಕೆಳಗೆ ಬರ್ಕೊಂಡ್ರೆ 14 ಇಂಟೀಸರ್ 2/7% ಆಗುತ್ತೆ. 14ನ್ನು 7ನೇ 2% ಆಗಿರುತ್ತೆ. ಸೊ ಶೇಕಡ ನಷ್ಟ 14 2/7% ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ 7ರಿಂದ 100ನ್ನ ಈ ಥರ ಕಿವಿ ಹಾಕೊಂಡು ಡಿವೈಡ್ ಮಾಡ್ಕೋಬೋದು. 7 1 7 ಬರೆಯೋಣ, 10 7 ಕಳೆದ್ರೆ 3 ಉಳಿಯುತ್ತೆ, 0 ಕೆಳಗೆ ಬರ್ಕೊಳ್ರಿ. 7 4 28 ಬರ್ಕೊಳ್ರಿ, 30 28 ಕಳೆದ್ರೆ 2 ಉಳಿಯುತ್ತೆ. 7ರಿಂದ 2 ಡಿವೈಡ್ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. ಫಸ್ಟ್ ಇಲ್ಲಿ ಭಾಗಲಬ್ಧ 14 ಬರುತ್ತಲ್ಲ, 14 ಮೊದಲು ಬರ್ಕೊಂಡು ಶೇಷ 2 ಉಳ್ಕೊಂಡಿದೆಯಲ್ಲ ಅದನ್ನ ಮೇಲೆ ಬರೀಬೇಕು. ಸೊ ಭಾಜಕ ಡಿವೈಸರ್ 7 ಇದೆಯಲ್ಲ ಅದನ್ನ ಕೆಳಗೆ ಬರ್ಕೊಂಡ್ರೆ 14 ಇಂಟೀಸರ್ 2/7% ಆಗುತ್ತೆ. ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ. ಇದನ್ನ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡಿರಿ ಮತ್ತು 100/7 ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಬರಲಿ ಏನಿದೆ ಅಂತ. ಎ ಬ್ಯಾಗ್ ಕಂಟೈನ್ಸ್ ₹20, ₹10, ₹5 notes in the ratio of 3:4:5. If the bag contains ₹1,000 in total, then the number of ₹5 notes is ಅಂತಿದೆ ನೋಡ್ರಿ. ಒಂದು ಬ್ಯಾಗಲ್ಲಿ 20 ರೂಪಾಯಿ ನೋಟು, 10 ರೂಪಾಯಿ ನೋಟು, 5 ರೂಪಾಯಿ ನೋಟುಗಳು ಇದ್ದಾವೆ. ಯಾವ ರೇಷೋ ಪ್ರಕಾರ ಇದ್ದಾವೆ ಅಂದರೆ 3:4:5 ರೇಷೋ ಪ್ರಕಾರ 20 ರೂಪಾಯಿ ನೋಟು, ಆಮೇಲೆ 10 ರೂಪಾಯಿ ನೋಟು, 5 ರೂಪಾಯಿ ನೋಟುಗಳು ಇದ್ದಾವೆ ಅಂತ ನೋಟುಗಳ ಸಂಖ್ಯೆ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಆ ಬ್ಯಾಗಲ್ಲಿ ಎಲ್ಲ ಸೇರಿ ಟೋಟಲ್ ಅಮೌಂಟು 1,000 ರೂಪಾಯಿ ಆಗುತ್ತೆ ಅಂತೇಳಿ. ಎಲ್ಲ ಸೇರಿ ಟೋಟಲ್ ಅಮೌಂಟು 1,000 ರೂಪಾಯಿ ಆಗುತ್ತೆ ಅಂದರೆ 5 ರೂಪಾಯಿ ನೋಟುಗಳು ಎಷ್ಟಿದ್ದಾವೆ ಆ ಬ್ಯಾಗಲ್ಲಿ ಅಂತ ಕೇಳಿದ್ದಾನೆ. 5 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. 5 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು 5 ರೂಪಾಯಿ ನೋಟುಗಳು ಇರ್ತವೆ ಅಂತ. ಎಲ್ಲ ಸೇರಿ ಟೋಟಲ್ ಅಮೌಂಟು 1,000 ರೂಪಾಯಿ ಆಗ್ತಾ ಇದೆ ಅಂದರೆ 5 ರೂಪಾಯಿ ನೋಟುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸೊ ಇಲ್ಲಿ 20 ರೂಪಾಯಿ ನೋಟು, 20 ರೂಪಾಯಿ ನೋಟು ಮತ್ತು 10 ರೂಪಾಯಿ ನೋಟು, ಆಮೇಲೆ 5 ರೂಪಾಯಿ ನೋಟುಗಳು ಯಾವ ರೇಷೋ ಪ್ರಕಾರ ಇದ್ದಾವೆ ಅಂದರೆ 3:4:5 ರೇಷೋ ಪ್ರಕಾರ ಅಂತ ಕೊಟ್ಟಿದ್ದಾನೆ. 3:4:5 ಅನುಪಾತದಲ್ಲಿವೆ ಅಂತ ಕೊಟ್ಟಿದ್ದಾನೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಸೊ ಇಲ್ಲಿ ಈ 3:4:5 ಅನ್ನೋದು ನೋಟ್ಸ್ ರೇಷು ಅಂತ ಕರಿತೀವಿ. ನೋಟುಗಳ ಅನುಪಾತ 3:4:5 ಇದೆ. ಈ ನೋಟ್ಸ್ ರೇಷಿಯೋ ಇರೋದು ಅಮೌಂಟ್ ರೇಷಿಯೋ ಆಗಿ ಕನ್ವರ್ಟ್ ಆಗಬೇಕು. ಯಾಕಂದರೆ ಟೋಟಲ್ ಅಮೌಂಟು 1,000 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ನೋಟ್ ರೇಷಿಯೋ ಇರೋದು ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಆಗ್ಬೇಕಂದ್ರೆ ಯಾವ ಥರ ಚೇಂಜ್ ಮಾಡೋದು? ನೋಟ್ಸ್ ರೇಷಿಯೋ 3:4:5ನ ನಾವು ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಮಾಡ್ಬೇಕು. ಯಾಕೆ ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಮಾಡ್ಬೇಕಂದ್ರೆ ಟೋಟಲ್ ಅಮೌಂಟ್ ಎಲ್ಲ ಸೇರಿ 1,000 ರೂಪಾಯಿ ಆಗುತ್ತೆ ಅಂತ ಕೊಟ್ಟಿರೋದ್ರಿಂದ ನೋಟ್ ರೇಷಿಯೋ ಇರೋದು ಅಮೌಂಟ್ ರೇಷಿಯೋ ಆಗಿ ಚೇಂಜ್ ಮಾಡೋದಾದ್ರೆ ಸೊ 20 ರೂಪಾಯಿ ನೋಟು 3 ಇದಾವೆ ಅಂದರೆ 23 60 ರೂಪಾಯಿ ಆಗುತ್ತೆ. ಹಾಗಾಗಿ 60 ಬರೀಬೇಕು. 10 ರೂಪಾಯಿ ನೋಟಲ್ಲಿ 4 ಇದಾವೆ ಅಂದರೆ 40 ರೂಪಾಯಿ ಆಗುತ್ತೆ. ಹಾಗಾಗಿ 40 ಬರೀಬೇಕು.
5 ರೂಪಾಯಿ ನೋಟ್ 5 ಇದ್ದರೆ 25 ರೂಪಾಯಿ ಆಗುತ್ತೆ. 25 ಬರ್ಕೊಂಡು ಇವುಗಳನ್ನು ಸಿಂಪ್ಲಿಫೈ ಮಾಡಿರಿ. ನೋಟ್ಸ್ ರೇಷಿಯೋ ಸಿಗುತ್ತೆ, ಸಾರಿ ಅಮೌಂಟ್ ರೇಷಿಯೋ ಸಿಗುತ್ತೆ. ನೋಟ್ ರೇಷಿಯೋ ಇರೋದು ಅಮೌಂಟ್ ರೇಷಿಯೋಗೆ ಚೇಂಜ್ ಆಗುತ್ತೆ. ಸೊ ಇದು 5ರಿಂದ 5 ಒಂದಲೇ 5 2 10 ಕ್ಯಾನ್ಸಲ್ ಆಗುತ್ತೆ. ಇದು 5 8 40 ಕ್ಯಾನ್ಸಲ್ ಆಗುತ್ತೆ. ಇದು 5 7 20 ಕ್ಯಾನ್ಸಲ್ ಆಗಿ 5 7 25 ಕ್ಯಾನ್ಸಲ್ ಆಗಿ ಇದು ಅಮೌಂಟ್ ರೇಷಿಯೋ 12:8:5 ಬರುತ್ತೆ. ಹಾಗಾದರೆ ಇವೆಲ್ಲ ಅಮೌಂಟ್ ರೇಷನ್ನ ಕೂಡ 12 + 8 20 + 5 25 ಬರುತ್ತಲ್ಲ. ಟೋಟಲ್ ಅಮೌಂಟ್ ರೇಷ್ 25ಕ್ಕೆ ಟೋಟಲ್ ಅಮೌಂಟು ಬ್ಯಾಗಲ್ಲಿ 1,000 ರೂಪಾಯಿ ಇದೆ. 1,000 ರೂಪಾಯಿ ಬರೀತೀನಿ. ಟೋಟಲ್ ಅಮೌಂಟ್ ರೇಷ್ 25ಕ್ಕೆ ಟೋಟಲ್ ಇರೋದು ಒಟ್ಟು ಅಮೌಂಟು 1,000 ರೂಪಾಯಿ ಇದೆ. 1,000 ಬರಿತೀನಿ. 25ರಿಂದ 1,000 ಬಾಕ್ಸ್ರಿ 25 4 100 0 ಪಕ್ಕ ಬರೆಯೋಣ. ಎಷ್ಟು ಬರುತ್ತೆ? 40 ಬರುತ್ತೆ. ಇಲ್ಲಿ 5 ರೂಪಾಯಿ ನೋಟ್ಗಳ ಸಂಖ್ಯೆ ಬೇಕು ಅಂತ ಪ್ರಶ್ನೆ ಕೇಳಿದಾನೆ ಅಂದರೆ ಇಲ್ಲಿ ಬಂದಿರೋ 40ನ್ನ 5 ರೂಪಾಯಿ ನೋಟ್ಗಳನ್ನ ಅಮೌಂಟ್ ರೇಷು 5 ಇದೆ ಅಂದರೆ ಇಂಟು 5 ಬರ್ಕೊಳ್ಳೋಣ. 440 ಇಂಟು 5 ಅಂದರೆ 200 ರೂಪಾಯಿ ಆಗುತ್ತೆ. ಅಂದರೆ 5 ರೂಪಾಯಿ ನೋಟ್ಗಳಿಂದ ಎಲ್ಲ ಸೇರಿ ಆ ಬ್ಯಾಗಲ್ಲಿ 200 ರೂಪಾಯಿ ಅಮೌಂಟ್ ಆಗುತ್ತೆ ಅಂತ. 500 ರೂಪಾಯಿ ನೋಟ್ಗಳಿಂದ ಎಲ್ಲ ಸೇರಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 200 ರೂಪಾಯಿ ಅಮೌಂಟ್ ಆಗುತ್ತೆ ಅಂತ. ಸೊ 200 ರೂಪಾಯಿ ಅಮೌಂಟ್ ಆಗುತ್ತೆ ಅಂದರೆ 5 ರೂಪಾಯಿ ನೋಟ್ಗಳು ಎಷ್ಟಿದಾವೆ ಅಲ್ಲಿ ಅಂದರೆ ಇಲ್ಲಿ ನೋಡ್ರಿ 5 ರೂಪಾಯಿ ನೋಟ್ಗಳು 40 ನೋಟ್ ಇದ್ದರೆ 200 ರೂಪಾಯಿ ಅಮೌಂಟ್ ಆಗುತ್ತೆ. ಹಾಗಾದ್ರೆ 5 ರೂಪಾಯಿ ನೋಟ್ಗಳ ಸಂಖ್ಯೆ ಅಂದರೆ 40 ನೋಟ್ಗಳಿದೆ ಅಂತ ಹೇಳ್ಬೋದು. 5 ರೂಪಾಯಿ ನೋಟ್ಗಳು ಎಷ್ಟಿದಾವೆ? 40 ನೋಟ್ಗಳಿದ್ರೆ ಸೊ ಅದು 200 ರೂಪಾಯಿ ಅಮೌಂಟ್ ಆಗುತ್ತೆ ಅಂತ ಅರ್ಥ. ಸೊ ಬೇಕಾದರೆ ನೋಡ್ರಿ ಇದೇ 40ನ್ನ ಇಂಟು ಈ 8ರಿಂದ ಗುಣಾಕಾರ ಮಾಡಿರಿ. 4 8 32 320 ರೂಪಾಯಿ ಆಗುತ್ತೆ. 320 ರೂಪಾಯಿ ಅಂದರೆ ಸೊ 10 ರೂಪಾಯಿ ನೋಟ್ ಎಷ್ಟಿದ್ರೆ 320 ರೂಪಾಯಿ ಆಗುತ್ತೆ ಅಂದರೆ 32 ನೋಟ್ ಇದ್ದರೆ 320 ರೂಪಾಯಿ ಆಗುತ್ತೆ. 5 ರೂಪಾಯಿ ನೋಟು 40 ಇದ್ದರೆ ಅದು 4 20 200 ರೂಪಾಯಿ ಆಗುತ್ತೆ. ಸೊ ಅದೇ 40ನ್ನ ಇಂಟು ಇಲ್ಲಿ 12 ಇದೆಯಲ್ಲ 12ರಿಂದ ಗುಣಿಸ್ರಿ. 12 4 48 480 ರೂಪಾಯಿ ಆಗುತ್ತೆ. ಅಂದರೆ 20 ರೂಪಾಯಿ ನೋಟ್ಗಳಿಂದ ಎಲ್ಲ ಸೇರಿ ಟೋಟಲ್ ಅಮೌಂಟು 480 ರೂಪಾಯಿ ಆಗುತ್ತೆ. ಅಂದರೆ 20 ರೂಪಾಯಿ ನೋಟಿಂದ ಅರ್ಧಷ್ಟು ಮಾಡಿರಿ 24 ನೋಟ್ ಇರ್ತವೆ ಅಂತ. 480ರಿಗೆ ಅರ್ಧ ಅಂದರೆ 48ರಿಗೆ ಅರ್ಧ 24 ಅಲ್ಲ. 20 ರೂಪಾಯಿದವು 24 ನೋಟ್ಸ್ ಇದ್ದರೆ 480 ರೂಪಾಯಿ ಆಗುತ್ತೆ. 10 ರೂಪಾಯಿದವು 32 ಇದ್ದರೆ 320 ರೂಪಾಯಿ ಆಗುತ್ತೆ. 5 ರೂಪಾಯಿದ 40 ನೋಟ್ ಇದ್ದರೆ 200 ರೂಪಾಯಿ ಆಗುತ್ತೆ. ಎಲ್ಲ ಸೇರಿ ನೋಡ್ರಿ 480 320 800 ಪ್ಲಸ್ 200 ಅಂದರೆ 1,000 ರೂಪಾಯಿ ಅಮೌಂಟ್ ಆಗುತ್ತೆ. ಇದು 5 ರೂಪಾಯಿ ನೋಟ್ಗಳು 40 ಇದ್ದಾವೆ, 10 ರೂಪಾಯಿ ನೋಟ್ಗಳು 32 ಇದ್ದಾವೆ, ಆಮೇಲೆ 20 ರೂಪಾಯಿ ನೋಟ್ಗಳು 24 ಇದ್ದಾವೆ. ಇವು ನೋಟ್ಗಳ ಸಂಖ್ಯೆ ಆಗಿರುತ್ತೆ. ಸೊ ಇಲ್ಲಿ ಕೇಳಿರೋದು 5 ರೂಪಾಯಿ ನೋಟ್ ಎಷ್ಟಿದ್ರೆ 200 ರೂಪಾಯಿ ಆಗುತ್ತೆ, 40 ರೂಪಾಯಿ 40 ನೋಟ್ಗಳಿದ್ರೆ 200 ರೂಪಾಯಿ ಆಗುತ್ತೆ. 10 ರೂಪಾಯಿ ನೋಟು 32 ಇದ್ದರೆ 320 ರೂಪಾಯಿ ಆಗುತ್ತೆ. 20 ರೂಪಾಯಿ ನೋಟು 24 ಇದ್ದರೆ 480 ರೂಪಾಯಿ ಆಗುತ್ತೆ. ನೋಟ್ ಟೋಟಲ್ ಅಮೌಂಟ್ 1,000 ಕರೆಕ್ಟ್ ಆಗುತ್ತೆ. ಅಂದರೆ ಇವು ನೋಟ್ಗಳ ಸಂಖ್ಯೆ ಸರಿ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ಇವೆಲ್ಲ ಕೇಳಿಲ್ಲ, 5 ರೂಪಾಯಿ ನೋಟಿಂದ ಅಷ್ಟೇ ಕೇಳಿರೋದ್ರಿಂದ 5 ರೂಪಾಯಿ ನೋಟ್ಗಳ ಸಂಖ್ಯೆಯಲ್ಲಿ 40 ಇದ್ದಾವೆ. ಆಪ್ಷನ್ ಡಿನ ಕರೆಕ್ಟ್ ಆನ್ಸರ್. ಇವೆಲ್ಲ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಕ್ಲಾರಿಟಿ ಯಾವ್ದು ಕೊಟ್ಟರೆ ಆನ್ಸರ್ ಮಾಡೋ ಐಡಿಯಾ ಇರಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಆಗಿ ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೆವಲಪ್ಮೆಂಟ್ಗೆ ಸೊ ನೀವೇನಾದ್ರು ಡೊನೇಟ್ ಮಾಡಿದ್ದಾರೆ ನಮ್ಮ ಅಕಾಡೆಮಿಯಲ್ಲಿ. ಸೊ ಒಂದು ವಿಡಿಯೋ ಬರ್ಬೇಕಂದ್ರೆ ಸಾಕಷ್ಟು ಜನರ ಪರಿಶ್ರಮ ಇದೆ. ಸೊ ಈ ಎಲ್ಲ ಶ್ರಮಕ್ಕೆ ನೀವು ಎಫರ್ಟಿಗೆ ನೀವೇನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ಎಲ್ಪ್ ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರಬೇಕು. ಸೊ ಇದು ಕಂಪಲ್ಸರಿ ಎಲ್ಲ, ಮ್ಯಾಂಡೇಟರಿ ಎಲ್ಲ. ಸೊ ಸಹಾಯ ಮನೋಭಾವ, ಡೊನೇಟ್ ಮಾಡೋ ಮನೋಭಾವ ಹೊಂದಿರೋರಿಗೆ ಮಾತ್ರ ಆ ಮನಸ್ಥಿತಿ ಇದ್ರೆ ಮಾಡಿರಿ, ಇಲ್ಲಾಂದರೆ ಕಂಪಲ್ಸರಿ ಏನು ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಫ್ಯಾಕ್ಟರ್ಸ್ ಆಫ್ x to the power 4 minus x minus y to the power 4 is x power 4 minus x minus y y to the power 4 ಅಪವರ್ತನಗಳನ್ನು ಕಂಡುಹಿಡಿಬೇಕು. ಇದರ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕಂದ್ರೆ ಈ ಎಕ್ಸ್ ಟು ದ ಪವರ್ 4ಅನ್ನು ನಾನು x² ಅಂತ ಬರಿತೀನಿ. ಎಕ್ಸ್ ಮೈನಸ್ ವೈ ಟು ದ ಪವರ್ 4ಅನ್ನು ಏನಂತ ಬರಿತೀನಿ ಅಂದರೆ x ಮೈನಸ್ ವೈ ಹೋಲ್² ಮತ್ತು ಹೋಲ್² ಅಂತ ಬರಿತೀನಿ. ಸೊ ಇವಾಗ ಇದಿಷ್ಟು ನೋಡ್ರಿ ಎ ಆಯಿತು, ಇದಿಷ್ಟು ಬಿ ಆಯಿತು ಅಂದರೆ ಇದು a² ಮೈನಸ್ b² ಫಾರ್ಮುಲಾ ಪ್ರಕಾರ ಇದೆ. a² ಮೈನಸ್ b² ಫಾರ್ಮುಲಾ ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರೀತೀವಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ. a ಇದತ್ರ x² ಇದೆ, ಬಿ ಇದತ್ರ x ಮೈನಸ್ ವೈ ಹೋಲ್² ಇದೆ. ಅದು ಗೊತ್ತಿಲ್ಲ ಕರೆಕ್ಟಾಗಿ. ಈ² ಇಲ್ಲಿರೋ ಈ² ಕರೆಕ್ಟ್ ಇದೆ. a ಪ್ಲೇಸಲ್ಲಿ x² ಇದೆ, ಬಿ ಪ್ಲೇಸಲ್ಲಿ x ಮೈನಸ್ ವೈ ಹೋಲ್² ಇದೆ. ಹಾಗಾಗಿ a ಪ್ಲಸ್ ಬಿ ಅಂದರೆ ಏನು ಬರಿತೀವಿ, a ಅಂದರೆ x² ಪ್ಲಸ್ ಬಿ ಅಂದರೆ x ಮೈನಸ್ ವೈ ಹೋಲ್² ಆಯಿತು. ಇದು ಒಂದು ಟರ್ಮ್ ಬಂತು.
ಸೊ ಅದೇ ಥರ ನೆಕ್ಸ್ಟ್ ಎ ಮೈನಸ್ ಬಿ, ಎ ಅಂದರೆ ಎಕ್ಸ್ ಸ್ಕ್ವೇರ್ ಬರಿಬೇಕು, ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬರಿಬೇಕು. ಈ ರೀತಿ ಸ್ಪ್ಲಿಟ್ ಮಾಡಿದ್ವಿ. ಸೊ ಇವಾಗ ನೋಡ್ರಿ ಈ ಕಡೆ ಈ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ರಿ, ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ರಿ, ಪ್ಲಸ್ ಹಾಗೆ ಬರ್ಕೊಳ್ರಿ. ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಸ್ಪ್ಲಿಟ್ ಮಾಡಿರಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಮೈನಸ್ 2ab ಅಂದರೆ 2xy ಅಂತ ಬರ್ಕೊಂಡೆ. ಇದು ಒಂದಾಯ್ತು. ಇದನ್ನು ಮತ್ತೆ ನೋಡ್ರಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಮತ್ತೆ ಎಕ್ಸ್ಪೆಂಡ್ ಮಾಡ್ಬೋದು. ಎ ಜಾಗದಲ್ಲಿ ಇಲ್ಲಿ ಎಕ್ಸ್ ಮಾತ್ರ ಇದೆ, ಬಿ ಜಾಗದಲ್ಲಿ ಎಕ್ಸ್ ಮೈನಸ್ ವೈ ಇದೆ. ಮತ್ತು ಇದೇ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಇದತ್ರ ಎಕ್ಸ್ ಇದೆ, ಬಿ ಇದತ್ರ ಎಕ್ಸ್ ಮೈನಸ್ ವೈ ಇದೆ. ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಎಕ್ಸ್ ಪ್ಲಸ್ ಬಿ ಅಂದರೆ ಎಕ್ಸ್ ಮೈನಸ್ ವೈ ಇದೆ, ಎಕ್ಸ್ ಮೈನಸ್ ವೈ ಹಾಗೆ ಬರೀತೀನಿ. ಇಂಟು ಎ ಅಂದರೆ ಎಕ್ಸ್ ಬರಿಬೇಕು, ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ವೈ ಇದೆಯಲ್ಲ ಬ್ರಾಕೆಟ್ ಹಾಕಿ ಬರಿಬೇಕಿಲ್ಲ, ಹೊರಗಡೆ ಮೈನಸ್ ಇರೋದ್ರಿಂದ. ಸೊ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಸ್ಕ್ವೇರ್ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಬರಿತೀನಿ, ಮೈನಸ್ 2xy ಬರಿತೀನಿ, 2x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಬರಿತೀನಿ. ಸೊ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಮೈನಸ್ ವೈ ಆಗುತ್ತೆ, 2x ಮೈನಸ್ ವೈ. ಇಲ್ಲಿ ಸಿಂಪ್ಲಿಫೈ ಮಾಡಿರಿ, ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಆಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ್ ಆಗಿ ಇಲ್ಲಿ ವೈ ಮಾತ್ರ ಉಳಿಯುತ್ತೆ. ಈ ಸಿಂಗಲ್ ಟರ್ಮ್ ವೈ ಇದೆಯಾ ಅಂದರೆ ಇದನ್ನೇ ಫಸ್ಟ್ ಬರ್ಕೊಳ್ಳೋಣ, ವೈ ಫಸ್ಟ್ ಬರ್ಕೊಂಡು ನೆಕ್ಸ್ಟ್ ಇದು ಎರಡು ಟರ್ಮ್ಸ್ ಇರೋ ಟರ್ಮ್ ಇದೆಯಲ್ಲ 2x ಮೈನಸ್ ವೈನ ನೆಕ್ಸ್ಟ್ ಬರೆಯೋಣ, 2x ಮೈನಸ್ ವೈ. ಇನ್ನು ಉಳಿದಿರೋ 3 ಟರ್ಮ್ಸ್ ಇರೋ ಟರ್ಮ್ ಅಂದರೆ 3 ಟರ್ಮ್ಸ್ ಇರೋ ಪಾಲಿನಾಮಿಯಲ್ ಅಂದರೆ 2x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಇದೆಯಲ್ಲ, ಇದು ನೆಕ್ಸ್ಟ್ ಬರೋಣ. ಇವೇ ಫ್ಯಾಕ್ಟರ್ಸ್ ಆಗಿರ್ತವೆ. ಸೊ ವೈ ಇಂಟು 2x ಮೈನಸ್ ವೈ ಯಾವುದರಲ್ಲಿದೆ ನೋಡಿರಿ, ವೈ ಇಂಟು 2x ಮೈನಸ್ ವೈ ಇದೆ. ಇಲ್ಲಿ 2x ಪ್ಲಸ್ ವೈ ಇದೆ ಕ್ಯಾನ್ಸಲ್, ಇದು 2x ಮೈನಸ್ ವೈ ಇದೆ, ಬಟ್ ಇಲ್ಲಿ ವೈ ಇಲ್ಲ ರಾಂಗು. ಇಲ್ಲಿ 2x ಮೈನಸ್ ವೈ ಇಲ್ಲ, ಇದು ರಾಂಗು. ಆಪ್ಷನ್ ಏನೇ ಕರೆಕ್ಟ್ ಇದೆ ನೋಡಿರಿ, ವೈ ಇದೆ 2x ಮೈನಸ್ ವೈ ಇದೆ. ನೆಕ್ಸ್ಟ್ 2x ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂದರೆ ಒಂದೇ. ಇದನ್ನು ಮಧ್ಯದಲ್ಲಿ ಬರ್ಕೊಂಡೇ ಇದನ್ನು ಲಾಸ್ಟಿಗೆ ಬರ್ಕೊಂಡನಷ್ಟೇ. 2x ಸ್ಕ್ವೇರ್ ಇದೆ, ಇಲ್ಲಿ 2x ಸ್ಕ್ವೇರ್ ಇದೆ, ಮೈನಸ್ 2xy ಇದೆ, ಇದರಲ್ಲೂ ಮೈನಸ್ 2xy ಇದೆ, ಪ್ಲಸ್ ವೈ ಸ್ಕ್ವೇರ್ ಇದೆ, ಇದರಲ್ಲೂ ಪ್ಲಸ್ ವೈ ಸ್ಕ್ವೇರ್ ಇದೆ ಅಂದರೆ ಆಪ್ಷನ್ ಏನೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಪ್ಲೇಸಸ್ ಚೇಂಜ್ ಆಗಿದಾವೆ ಅಷ್ಟೇ, ನೀವು ಪ್ಲೇಸಸ್ ಚೇಂಜ್ ಮಾಡಿ ಬರ್ಕೋಬೋದು. ಈ ರೀತಿ ಇದನ್ನು ಬಿಡಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 8th question, if the sum of the numerator and denominator of a fraction is 55 and the value of the fraction is 3/8, then the fraction is ಅಂತ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದದ ಮೊತ್ತ 55 ಇದೆ ಮತ್ತು ಭಿನ್ನರಾಶಿಯ ಮೌಲ್ಯ 3/8 ಆಗಿದ್ದರೆ ಆ ಭಿನ್ನರಾಶಿ ಎಷ್ಟು ಅಂತ ಕೇಳಿದ್ದಾನೆ. ಅಂಶ ಮತ್ತು ಛೇದದ ಮೌಲ್ಯ 3/8 ಇದೆ ಅಂದರೆ ವೆರಿ ಸಿಂಪಲ್ ನೋಡ್ರಿ, ಅಂಶದ ರೇಷು 3 ಇದೆ, ಛೇದದ ರೇಷು 8 ಇದೆ ಅಂದರೆ 8 + 3 ಕೂಡ್ರಿ 11 ಆಗುತ್ತೆ. ಅಂಶ ಮತ್ತು ಛೇದದ ಮೊತ್ತ 55 ಆಗಿದೆ ಅಂದರೆ ಇಲ್ಲಿ ಅಂಶ ಮತ್ತು ಛೇದಗಳನ್ನು ಕೂಡೋಣ ಸಿಂಪಲ್ ಆಗಿ. 3 + 8 11 ಆಗುತ್ತೆ. 11ರಿಂದ ಈ 55ನ್ನು ಡಿವೈಡ್ ಮಾಡಿರಿ, 11 5 55 ಬರುತ್ತೆ. ಸೊ ಇಲ್ಲಿ ಕೋಶಂಟ್ ಭಾಗಲಬ್ಧ 5 ಬಂತಲ್ಲ, ಈ 5ರಿಂದ ಇಲ್ಲಿರೋ ಅಂಶದ ಅನುಪಾತ 3 ಇದೆಯಲ್ಲ, 5ರಿಂದ 3 ಗುಣಿಸ್ರಿ, 5 3 15 ಬರುತ್ತೆ. ಸೊ ಇದೇ 5ರಿಂದ ಛೇದದ ಮೌಲ್ಯ 8 ಇದೆಯಲ್ಲ, 8ನ್ನು ಗುಣಿಸ್ರಿ, 5 8 40 ಬರುತ್ತಲ್ಲ, ಮೇಲ್ಗಡೆ 15 ಕೆಳಗಡೆ 40 ಬರ್ಕೊಡ್ರಿ, ಆ ಭಿನ್ನರಾಶಿ 15/40 ಆಗಿರುತ್ತೆ. 15/40 ಅಂತ ಇಲ್ಲಿ ಕೊಟ್ಟರೆ ಆಪ್ಷನ್ಸಲ್ಲಿ ಯಾವ್ದಾರು ಇದೆಯಾ? 15/40 ಅಂತ ಇರಬೇಕು. 15/40 ಅಂತ ಯಾವ ಆಪ್ಷನಲ್ಲಿ ಇಲ್ಲ. ನನ್ ಆಫ್ ದೀಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. 15/40 ಅಂತ ಯಾವುದೇ ಆಪ್ಷನಲ್ಲಿ ಇಲ್ಲ, ಹಾಗಾಗಿ ನನ್ ಆಫ್ ದೀಸ್ ರೈಟ್ ಆನ್ಸರ್ ಯಾವುದು ಅಲ್ಲ ಅಂತ ಬರಿಬೇಕು. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಇದಾದಮೇಲೆ if a transversal intersect two parallel lines then each pair of corresponding angles is ಅಂತಿದೆ. ಒಂದು ಛೇದಕ ರೇಖೆ ಎರಡು ಸಮಾನಾಂತರ ರೇಖೆಗಳನ್ನು ಛೇದಿಸಿದರೆ ಪ್ರತಿಯೊಂದು ಜೋಡಿ ಅನುರೂಪ ಕೋನಗಳು ಅಂತ ನೋಡ್ರಿ. ಸಮಾನಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದಾನೆ. ಇವೆರಡನ್ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಇವೆರಡೂ ಲೈನ್ನ ಎಷ್ಟೇ ದೂರ ಎಕ್ಸ್ಟೆಂಡ್ ಮಾಡಿರೋ ಇವುಗಳ ಅಂತರ ಮಾತ್ರ ಕಡಿಮೆ ಆಗಲ್ಲ, ಹಾಗಾಗಿ ಇವನ್ನ ಸಮಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಈ ಪ್ಯಾರಲಲ್ ಲೈನ್ಸ್ನ ಒಂದು ಛೇದಕ ರೇಖೆ ಕಟ್ ಮಾಡಿದೆ ಅಂತ ಹೇಳಿದಾನೆ. ಇದನ್ನು ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂತ ಕರಿತೀವಿ. ಎರಡು ಸಮಾಂತರ ಸರಳ ರೇಖೆಗಳನ್ನು
ಒಂದು ಛೇದಕ ರೇಖೆ ಕಟ್ ಮಾಡಿದಾಗ ನಮಗೆ ಉಂಟಾಗ್ತಕ್ಕಂಥ ಅನುರೂಪ ಜೋಡಿ ಕೋನಗಳು ಏನಾಗಿರ್ತವೆ ಅಂತ ಕೇಳಿದಾನೆ. ಅನುರೂಪ ಕೋನಗಳಂದ್ರೆ ನೋಡ್ರಿ, ಈ ಛೇದಕ ರೇಖೆಯ ಮೇಲ್ಭಾಗದಲ್ಲಿ ರೈಟ್ ಸೈಡಲ್ಲಿ ಇರೋದು ಅನುರೂಪ ಕೋನ. ಸೊ ಈ ಛೇದಕ ರೇಖೆ ಇದೆಯಲ್ಲ ಕೆಳಗಿನ ಸರಳ ರೇಖೆಯಲ್ಲಿ ಅದರ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ಬಿ ಅನ್ನೋದು ಅನುರೂಪ ಕೋನ. ಈ ಎ ಕೋನ ಮತ್ತು ಬಿ ಅದಾವಲ್ಲ ಇವು ಒಂದು ಜೋಡಿ ಅನುರೂಪ ಕೋನಗಳು ಯಾವಾಗಲೂ ಸಮ ಇರ್ತವೆ. ಅದೇ ರೀತಿ ಇದು ಸಿ ಕೋನ ಇದೆಯಲ್ಲ ಇದು ಛೇದಕ ರೇಖೆಯಿಂದ ಲೆಫ್ಟ್ ಸೈಡಿಗೆ ಮೇಲ್ಭಾಗದಲ್ಲಿರೋದು. ಇಲ್ಲೂ ಕೂಡ ಈ ಸಮಾಂತರ ಸರಳ ರೇಖೆಯಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಭಾಗದಲ್ಲಿರೋ ಇವೆರಡನ್ನ ಸಿ ಮತ್ತು ಡಿಗಳನ್ನು ಮತ್ತೊಂದು ಜೋಡಿ ಅನುರೂಪ ಕೋನಗಳಂತ ಕರಿತೀವಿ. ಇವೆರಡು ಕೋನಗಳು ಕೂಡ ಇದೆಷ್ಟಿರುತ್ತೆ ಇದು ಅಷ್ಟೇ ಡಿಗ್ರಿ ಇರುತ್ತೆ, ಎ ಎಷ್ಟಿರುತ್ತೆ ಬಿನೂ ಕೂಡ ಅಷ್ಟೇ ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ಅಥವಾ ಇಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂಥ ಈ ಅನುರೂಪ ಕೋನ ಇ ಅನ್ನೋದಾಗಿರ್ಬೋದು, ಇಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂಥ ಅನುರೂಪ ಕೋನ ಎಫ್ ಆಗಿರ್ಬೋದು. ಇ ಮತ್ತು ಎಫ್ಗಳು ಮತ್ತೊಂದು ಜೋಡಿ ಅನುರೂಪ ಕೋನಗಳು, ಕರಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಇನ್ನೊಂದು ಜೋಡಿ ಅನುರೂಪ ಕೋನಗಳಿದೆ. ಸೊ ಇದನ್ನು ನಾವು ಜಿ ಕೋನ ಅಂತ ಬರಿತೀವಿ. ಅದೇ ಥರ ಇಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥದ್ದನ್ನ ಎಚ್ ಕೋನ ಅಂತ ಕರಿತೀವಲ್ಲ, ಈ ಜಿ ಮತ್ತು ಎಚ್ ಕೋನಗಳು ಮತ್ತೊಂದು ಜೋಡಿ ಅನುರೂಪ ಕೋನಗಳಾಗಿರ್ತವೆ. ಸೊ ಈ 4 ಜೋಡಿ ಅನುರೂಪ ಕೋನಗಳು ಇದರಲ್ಲಿ ಉಂಟಾಗ್ತವೆ. ಪ್ರತಿ ಜೋಡಿ ಅನುರೂಪ ಕೋನಗಳು ಸಮ ಇರ್ತವೆ. ಎ ಮತ್ತು ಬಿ ಅಳತೆಯಲ್ಲಿ ಸಮ ಇರ್ತವೆ, ಆಮೇಲೆ ಸಿ ಮತ್ತು ಡಿ ಅಳತೆಯಲ್ಲಿ ಸಮ ಇರ್ತವೆ, ಇ ಮತ್ತು ಎಫ್ ಅಳತೆಯಲ್ಲಿ ಸಮ ಇರ್ತವೆ, ಜಿ ಮತ್ತು ಎಚ್ಗಳು ಅನುರೂಪ ಕೋನಗಳ ಜೋಡಿ ಯಾವಾಗಲೂ ಸಮ ಇರ್ತವೆ. ಹಾಗಾಗಿ ಅನುರೂಪ ಜೋಡಿ ಕೋನಗಳು ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ ಅಂತಿದೆಯಲ್ಲ, ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್. ಅರ್ಧದಷ್ಟು ಇದೆ, ಹಾಫ್ ಅಂದರೆ ಅರ್ಧದಷ್ಟು, ಡಬಲ್ ಅಂದರೆ 2 ಪಟ್ಟಿರ್ತವೆ, ನನ್ ಆಫ್ ದೀಸ್ ಅಂದರೆ ಯಾವುದು ಅಲ್ಲ, ಈಕ್ವಲ್ ಅಂದರೆ ಸಮವಾಗಿರ್ತವೆ ಅನ್ನೋದೇ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ ಸರ್, ನೆಕ್ಸ್ಟ್ ಕ್ವಶನ್ ಬರೋಣ. ದ ಲಾಂಗೆಸ್ಟ್ ಸೈಡ್ ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ ಕಾಲ್ಡ್. ಲಂಬಕೋನ ತ್ರಿಭುಜದಲ್ಲಿ ಅತಿ ಉದ್ದವಾದ ಬಾಹುವನ್ನು ಹೀಗೆ ಕರೆಯಲಾಗುತ್ತದೆ ಅಂತಿದೆ. ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ಸೊ ಒಂದು ತ್ರಿಭುಜದಲ್ಲಿ 3 ಕೋನಗಳಿರ್ತವೆ. ಇದನ್ನು ಎ, ಇದನ್ನು ಬಿ, ಇದನ್ನು ಸಿ ಅಂತ ಕರಿತೀವಿ. ಈ 3 ಕೋನಗಳಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿಗೆ ಸಮ ಇದ್ದರೆ ಇದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ದೆನ್ ಇಟ್ ಈಸ್ ಕಾಲ್ಡ್ ಎ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಒಂದು ಕೋನ 90 ಡಿಗ್ರಿಗೆ ಸಮವಾಗಿದ್ದರೆ ಅದನ್ನ ಲಂಬಕೋನ ತ್ರಿಭುಜ ಅಂತ ಕರಿತೀವಿ. ಲಂಬಕೋನ ತ್ರಿಭುಜ ಅಂದರೆ ಇಲ್ಲಿ 90 ಡಿಗ್ರಿ ಇದೆ ಅಂತ. ಸೊ ಇಲ್ಲಿ ಏನು ಕೇಳಿದಾರೆ ಅಂದರೆ ಲಂಬಕೋನ ತ್ರಿಭುಜದಲ್ಲಿ ಅತಿ ಉದ್ದವಾದ ಬಾಹು ಏನಿರುತ್ತಲ್ಲ ಎ ಸಿ ಅನ್ನೋದು ಅತಿ ಉದ್ದವಾದ ಬಾಹು. ಲಂಬಕೋನ ತ್ರಿಭುಜದಲ್ಲಿ ಎಸ್ಪೆಷಲಿ ಲಂಬಕೋನ ತ್ರಿಭುಜದಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಲಾಂಗೆಸ್ಟ್ ಸೈಡ್ ಏನಿರುತ್ತಲ್ಲ, ಗ್ರೇಟೆಸ್ಟ್ ಸೈಡ್ ಅಥವಾ ಲಾರ್ಜೆಸ್ಟ್ ಸೈಡ್ ಏನಿರುತ್ತಲ್ಲ, ಇದನ್ನು ಏನಂತ ಕರಿತೀವಿ ಅಂದರೆ ನಾವು ವಿಕರ್ಣ ಅಂತ ಕರಿತೀವಿ. ವಿಕರ್ಣವು ಲಂಬಕೋನ ತ್ರಿಭುಜದಲ್ಲಿ ಅತಿ ದೊಡ್ಡ ಬಾಹು ಆಗಿರುತ್ತೆ. ಇಂಗ್ಲೀಷಲ್ಲಿ ಇದನ್ನ ಹೈಪಾಟ್ನಿಸ್ ಅಂತ ಕರಿತೀವಿ. ಹೈಪಾಟ್ನಿಸ್ ಸೈಡ್ ಅಂತ ಕರಿತೀವಿ, ಕನ್ನಡದಲ್ಲಿ ವಿಕರ್ಣ ಅಂತ ಕರಿತೀವಿ. ಸೊ ಹಾಗಾದರೆ ಲಂಬಕೋನ ತ್ರಿಭುಜದಲ್ಲಿ ಅತಿ ಉದ್ದವಾದ ಬಾಹುವನ್ನು ಏನಂತ ಕರಿತೀವಿ, ಹೈಪಾಟ್ನಿಸ್ ಅಂತ ಇದೆಯಲ್ಲ, ಆಪ್ಷನ್ ಎ ವಿಕರ್ಣ ಅಂತ, ಅದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಸೊ ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪೆಂಟಗಾನ್ ಈಸ್ ಅಂತ. ಅಂದರೆ ಒಂದು ಪಂಚಭುಜಾಕೃತಿಯಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ ಇರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನಿಮಗೆ ತ್ರಿಭುಜ ಗೊತ್ತು. ಒಂದು ತ್ರಿಭುಜದಲ್ಲಿ ನೋಡ್ರಿ, ಒಂದು ತ್ರಿಭುಜದಲ್ಲಿ 3 ಒಳಕೋನಗಳಿರ್ತವೆ. 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅದೇ ನಾವು ಚತುರ್ಭುಜ ಬರ್ಕೊಂಡ್ರೆ ಚತುರ್ಭುಜದಲ್ಲಿ 4 ಕೋನಗಳಿರ್ತವೆ. ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತ ಬರಿತೀವಿ. ತ್ರಿಭುಜದಲ್ಲಿ ಎಲ್ಲ ಸೇರಿ 180 ಡಿಗ್ರಿ ಇರುತ್ತೆ. ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಆದರೆ ಇಲ್ಲಿ ಕೇಳಿರೋದು ತ್ರಿಭುಜನ ಅಲ್ಲ, ಚತುರ್ಭುಜನ ಅಲ್ಲ, ಕೇಳಿರೋದು ಪಂಚಭುಜ. ಪಂಚಭುಜ ಅಥವಾ ಪಂಚಭುಜಾಕೃತಿ ಅಂತ ಕರಿತೀವಿ, ಪೆಂಟಗಾನ್ ಅಂತ ಕರಿತೀವಿ. ಇದು 5 ಬಾಹುಗಳನ್ನು ಹೊಂದಿರತಕ್ಕಂಥ ಆಕೃತಿಗೆ ಪಂಚಭುಜಾಕೃತಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? ಟೋಟಲ್ 5 ಕೋನಗಳಿರ್ತಾವೆ. 1 2 3 4 5 ಕೋನಗಳಿರ್ತಾವೆ. ಈ 5 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕಂಡುಹಿಡಿಯಲಿಕ್ಕೆ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದರೆ ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಕಂಡುಹಿಡಿಬೇಕು ಅಂದರೆ ಇದು ಪಂಚಭುಜಾಕೃತಿ ಅಲ್ಲ, ಯಾವುದೇ ಬಹುಭುಜಾಕೃತಿ ಕೊಡಲಿ,
ತ್ರಿಭುಜ ಕೊಡಲಿ, ಚತುರ್ಭುಜ ಕೊಡಲಿ, ಪಂಚಭುಜ, ಷಡ್ಭುಜ, ಸಪ್ತಭುಜ, ಅಷ್ಟಭುಜ, ನವಭುಜ, ದಶಭುಜ ಯಾವುದೇ ಕೊಟ್ಟರು ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ, n-2 × 180 ಡಿಗ್ರಿ ಅಂತ ಬರಿತೀವಿ. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ತ್ರಿಭುಜ ಆಗಿರ್ಬೋದು, ಚತುರ್ಭುಜ ಆಗಿರ್ಬೋದು, ಪಂಚಭುಜ ಆಗಿರ್ಬೋದು, ಅಷ್ಟಭುಜ, ನವಭುಜ ಯಾವುದೇ ಕೊಟ್ಟರು ನಾವು ಎಷ್ಟು ಡಿಗ್ರಿ ಇರುತ್ತೆ ಒಳಕೋನಗಳ ಮೊತ್ತ ಅಂತ ಸಿಂಪಲಾಗಿ ಕಂಡುಹಿಡಿಬೋದು. n ಅಂದರೆ ಪಂಚಭುಜಾಕೃತಿಯಲ್ಲಿ ಎಷ್ಟು ಭಾಗಗಳಿರ್ತವೆ? 1 2 3 4 5 ಭಾಗಗಳಿರ್ತವೆ. n ಜಾಗದಲ್ಲಿ 5 ಬರಿಬೇಕು. ತ್ರಿಭುಜ ಅಂದರೆ n+3 ಬರಿಬೇಕು. ಚತುರ್ಭುಜ ಅಂದರೆ n+4 ಬರೀಬೇಕು. ಷಡ್ಭುಜ ಅಂದರೆ n+6 ಬರ್ಕೋಬೇಕು. ಅಷ್ಟೇ ಚೇಂಜ್ ಆಗುತ್ತೆ, ಉಳಿದೆಲ್ಲ ಸೇಮ್ ಪ್ರೊಸೀಜರ್. ಪಂಚಭುಜ ಅಂದರೆ n ಅಂದರೆ 5 - 2 × 180 ಬರ್ಕೊಳ್ರಿ. 5 - 2 ಅಂದರೆ 3 ಬರುತ್ತೆ. 3 × 180ನ ಗುಣಿಸಿದ್ರೆ 18 3 54, 0 ಲಾಸ್ಟಿಗೆ ಬರ್ಕೊಂಡ್ರೆ 540 ಡಿಗ್ರಿ ಬರುತ್ತೆ. ಪಂಚಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ 540 ಡಿಗ್ರಿ ಆಗುತ್ತೆ. ಆಪ್ಷನ್ ಡಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಸರ್ ನೆಕ್ಸ್ಟ್ ಕ್ವೆಶನ್ ಬರೋಣ. ನಿಮಗೆ ಅರ್ಥ ಆಗಿರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಮೆಂಟ್ ಮಾಡ್ತಾ ಬನ್ನಿ. ಸೊ ನಿಮ್ಮ ಕಮೆಂಟ್ಸೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಿನ್ನು ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. The radius of a circle is 6 cm and P is any point which is 10 cm away from the center. The length of the tangent drawn from P to the circle will be ಅಂತ ಇದೆ. ಅಂದರೆ ವೃತ್ತದ ತ್ರಿಜ್ಯವು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಒಂದು ವೃತ್ತ ಇದೆ, ಸರ್ಕಲ್ ಇದೆ, ಆ ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಡ್ರಾ ಮಾಡ್ತಾನೆ. ಸೊ ಈ ಸರ್ಕಲ್ ಇದೆಯಲ್ಲ, ಇದು ಸೆಂಟರ್ ಆಫ್ ದ ಸರ್ಕಲ್, ಇದು ವೃತ್ತದ ಕೇಂದ್ರ O ಅಂತ ಹೆಸರು ಕೊಡ್ತೀನಿ. ಈ ವೃತ್ತದ ತ್ರಿಜ್ಯ ಅಂದರೆ ಇದನ್ನು ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಇದು 6 ಸೆಂಟಿಮೀಟರ್ ಇದೆ, 6 ಸೆಂಟಿಮೀಟರ್ ಇದೆ ಅಂತ ಕರಿತೀವಿ. 6 ಸೆಂಟಿಮೀಟರ್ ಉದ್ದ ಇದೆ ಈ ವೃತ್ತದ ತ್ರಿಜ್ಯ. ಮತ್ತು P ಎಂಬುದು ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಯಾವುದೇ ಬಿಂದುವಾಗಿದೆ. ನೋಡ್ರಿ, ಇದು ವೃತ್ತ ಕೇಂದ್ರದಿಂದ ಅಂತೇಳಿದ್ದಾನೆ. ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಯಾವುದೋ ಒಂದು ಬಿಂದು ಇದೆ ಅಂದರೆ ನೋಡ್ರಿ, ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿ P ಅನ್ನೋ ಬಿಂದು ಇದೆ. ಇಲ್ಲಿಂದ ಇಲ್ಲಿಗೆ ಟೋಟಲಿ 10 ಸೆಂಟಿಮೀಟರ್ ದೂರ ಇದೆ, ಅಂದರೆ ಉದ್ದ ಇದೆ ಅಂತ. ಈ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು P ಬಿಂದು ಇದೆ ಅಂತ ಕೊಟ್ಟಿದ್ದಾನೆ. ಓನಿಂದ Pಗೆ 10 ಸೆಂಟಿಮೀಟರ್ ಇದೆ ಅಂತ. ಸೊ ಹಾಗಾದರೆ ಈ P ಬಿಂದುವಿನಿಂದ ವೃತ್ತಕ್ಕೆ ಎಳೆಯಲಾದ ಸ್ಪರ್ಶಕದ ಉದ್ದ, ಈ P ಬಿಂದುವಿನಿಂದ ಈ ವೃತ್ತಕ್ಕೆ ಒಂದು ಟ್ಯಾನ್ಜೆಂಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸ್ಪರ್ಶಕ ಅಂತ ಕರಿತೀವಿ. ಇದು ಸ್ಪರ್ಶಕ ಅಂತ ಕರಿತೀವಿ. ಒಂದು ಸ್ಪರ್ಶಕವನ್ನು ಎಳಿತಿದ್ದೀನಿ, ಇದು PQ ಅಂತ ಹೆಸರು ಕೊಡೋಣ. PQ ಅನ್ನೋದು ಈ O ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕ. PQ ಇಸ್ ದ ಟ್ಯಾನ್ಜೆಂಟ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ P ಟು ದ ಸರ್ಕಲ್ ವಿತ್ ಸೆಂಟರ್ O ಅಂತ ಕರಿತೀವಿ. O ಕೇಂದ್ರವುಳ್ಳ ವೃತ್ತಕ್ಕೆ P ಅನ್ನು ಹೊರಗಡೆ ಇರೋ ಬಾಹ್ಯ ಬಿಂದುವಿನಿಂದ ಇದು ಸ್ಪರ್ಶಕ PQ ಆಗಿದೆ. ಸೊ ಹಾಗಾದ್ರೆ ಈ PQ ಸ್ಪರ್ಶಕದ ಉದ್ದ ಇದೆ, ಎಷ್ಟು ಸೆಂಟಿಮೀಟರ್ ಉದ್ದ ಇದೆ ಅಂತ ಕಂಡುಹಿಡಿಬೇಕು. ಇದರ ಉದ್ದ ಕಂಡುಹಿಡಿಬೇಕಂದ್ರೆ ನಾವು ಸ್ಕೂಲ್ ಡೇಸಲ್ಲಿ ಒಂದು ಥಿಯರಮ್ ಓದಿದ್ದೀವಿ, ಒಂದು ಪ್ರಮೇಯ ಓದಿದ್ದೀವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ. ಏನು ಅಂದರೆ ಈ Q ಅನ್ನೋದು ಈ ವೃತ್ತಕ್ಕೆ ಎಳೆದ ಸ್ಪರ್ಶಕ ಆಗಿರೋದ್ರಿಂದ Q ಅನ್ನೋದನ್ನ ಸ್ಪರ್ಶ ಬಿಂದು ಅಂತ ಕರಿತೀವಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸ್ಪರ್ಶ ಬಿಂದು ಅಂತ ಕರಿತೀವಿ. ಈ ಒಂದು ಸ್ಪರ್ಶ ಬಿಂದುವಿನಿಂದ ಈ ವೃತ್ತ ಕೇಂದ್ರಕ್ಕೆ ಎಳೆದ ತ್ರಿಜ್ಯ ಇದೆಯಲ್ಲ, ಇದು ತ್ರಿಜ್ಯ OQ ಅನ್ನೋದು ತ್ರಿಜ್ಯ ಆಗುತ್ತಲ್ಲ, ಈ ಸ್ಪರ್ಶ ಬಿಂದುವಿನಿಂದ ವೃತ್ತ ಕೇಂದ್ರಕ್ಕೆ ಎಳೆದ ಈ ತ್ರಿಜ್ಯ ಇದೆಯಲ್ಲ, ಇದು ಈ ಸ್ಪರ್ಶಕಕ್ಕೆ ಏನಾಗಿರುತ್ತೆ ಅಂದರೆ ಲಂಬವಾಗಿರುತ್ತೆ. ಲಂಬವಾಗಿರುತ್ತೆ ಅಂದರೆ ಇಲ್ಲಿ 90 ಡಿಗ್ರಿ ಇರುತ್ತೆ ಅಂತ ನೋಡ್ರಿ. ಈ ಸ್ಪರ್ಶ ಬಿಂದುವಿನ ವೃತ್ತ ಕೇಂದ್ರಕ್ಕೆ ಎಳೆದ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂದರೆ ಇಲ್ಲಿ 90 ಡಿಗ್ರಿ ಕೋನ ಏರ್ಪಟ್ಟಿರುತ್ತೆ ಅಂತ. ಹಾಗಾದರೆ ಈ OPQ ಏನಿದೆಯಲ್ಲ ಅಥವಾ OQP ಅನ್ನೋದೇನಿದೆಯಲ್ಲ ಅದು ತ್ರಿಭುಜಾಕಾರದಲ್ಲಿದೆ. ಅದು ಎಂಥ ತ್ರಿಭುಜ ಆಗುತ್ತೆ? ಲಂಬಕೋನ ತ್ರಿಭುಜ ಆಗುತ್ತೆ. ಲಂಬಕೋನ ತ್ರಿಭುಜ ಅಂತ ಕರಿತೀವಿ. OQP ಅನ್ನೋದು ಲಂಬಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿರುತ್ತೆ. ಸೊ ಆ ಲಂಬಕೋನ ತ್ರಿಭುಜ ಆಗಿದೆ ಅಂದರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನೋಡ್ರಿ, ಒಂದು ಸೈಡು OQR ಇದೆ, ಇನ್ನೊಂದು ಸೈಡು OP ಅನ್ನೋದು 10 ಇದೆ ಅಂದರೆ ಈ PQ ಎಷ್ಟಾಗುತ್ತೆ? ಇದು 90 ಡಿಗ್ರಿ ಇದೆ ಅಂದರೆ 90 ಡಿಗ್ರಿಗೆ ವಿರುದ್ಧವಾದ ಬಾಹು ಇದೆಯಲ್ಲ OP ಅನ್ನೋದು ವಿಕರ್ಣ ಆಗುತ್ತೆ. ಹಿಂದಿನ ಪ್ರಶ್ನೆಯಲ್ಲಿ ವಿಕರ್ಣ ಅಂದರೆ ಹೇಳ್ಕೊಟ್ಟಿದ್ನಲ್ಲ, OP ಅನ್ನೋದು ವಿಕರ್ಣ ಆಗಿರುತ್ತೆ ಅಂತ. ಸೊ OP ವಿಕರ್ಣ ಆಗಿರುತ್ತೆ ಅಂದರೆ ನಮ್ಮ ಈ PQನ ಅಳತೆ ಈ 10ಕ್ಕಿಂತ ಕಡಿಮೆ ಇರಬೇಕು. ಯಾಕಂದರೆ ಅತಿ ದೊಡ್ಡ ಬಾಹು OPನೇ. ಆ ತ್ರಿಭುಜದಲ್ಲಿ ವಿಕರ್ಣನೇ ಅತಿ ದೊಡ್ಡ ಬಾಹು ಇರುತ್ತೆ ಅಂದಮೇಲೆ ಉಳಿದೆರಡು ಬಾಹುಗಳು ಈ 10ಕ್ಕಿಂತ ಕಡಿಮೆ ಇರಬೇಕು.
10ಕ್ಕಿಂತ ಕಡಿಮೆ ಇದೆ 6 ಇದೆ, 10ಕ್ಕಿಂತ ಕಡಿಮೆ ಇರೋ ಇನ್ನೊಂದು ನಂಬರ್ 6 ಅಂತ ಅಲ್ಲ, 6 ಸೇಮ್ ಇರೋಕ್ಕೆ ಚಾನ್ಸ್ ಇಲ್ಲ, ಇದು ರಾಂಗ್. 10ಕ್ಕಿಂತ ಕಡಿಮೆ ಇರೋ ಇನ್ನೊಂದು ನಂಬರ್ 8 ಅಲ್ಲ, ಈ 12 ಅಂತೂ ಬರೋಲ್ಲ, 10ಕ್ಕೆ ಸಮನೂ ಬರೋಲ್ಲ. ಅಂದಮೇಲೆ ಪಿ ಕ್ಯೂನ ಅಳತೆ 8 ಸೆಂಟಿಮೀಟ್ರ್ ಇರುತ್ತೆ, ಈ ಸ್ಪರ್ಶಕದ ಉದ್ದ 8 ಸೆಂಟಿಮೀಟ್ರ್ ಅಂತ. ಈ ಥರ ಲಾಜಿಕಲಿ ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು. ಲಾಜಿಕಲಿ ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು. ಅಥವಾ ಪೈಥಾಗೋರಸ್ ತ್ರಿವಳಿಗಳು ಅಂತ ಬರ್ತವೆ, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಂತ ಬರ್ತವೆ. ಸೊ ಇಲ್ಲಿ 6 ಇದೆ ಅಂದರೆ 6ರಿಂದ ಸ್ಟಾರ್ಟ್ ಆಗ ಪೈಥಾಗೋರಸ್ ತ್ರಿವಳಿ, ಪೈಥಾಗೋರನ್ ಟ್ರಿಪ್ಲೆಟ್ ಅಂದರೆ 6, 8, 10 ಇದೆ. ಒಂದು ಸೈಡ್ 6 ಇದೆ, ಮತ್ತೊಂದು ಸೈಡ್ 10 ಇದೆ ಅಂದರೆ ಉಳಿದಿರೋದು 8 ಅಲ್ಲ, ಅದು ಪಿ ಕ್ಯೂನ ಅಳತೆ 8 ಸೆಂಟಿಮೀಟ್ರ್ ಅಂತ. ಪೈಥಾಗೋರಸ್ ತ್ರಿವಳಿ ಯೂಸ್ ಮಾಡಿಕೊಂಡು ಕೂಡ ಆನ್ಸರ್ 8 ಅಂತ ಡೈರೆಕ್ಟಾಗಿ ಹೇಳ್ಬೋದು. ಹಿಂಗೂ ಗೊತ್ತಾಗಿಲ್ಲ, ಇದು ಲಂಬಕೋನ ತ್ರಿಭುಜ ಅಂದಮೇಲೆ ಫಸ್ಟ್ ವಿಕರ್ಣದ ಮೇಲಿನ ವರ್ಗ 10 ಸ್ಕ್ವೇರನ್ನು, ಇನ್ನೊಂದು ಬಾಹುವಿನ ಮೇಲಿನ ವರ್ಗ 6 ಇದೆಯಲ್ಲ 6 ಸ್ಕ್ವೇರನ್ನು ಮೈನಸ್ ಮಾಡಿರಿ. 10 ಸ್ಕ್ವೇರ್ ಅಂದರೆ 100, 6 ಸ್ಕ್ವೇರ್ ಅಂದರೆ 36, 100ರಲ್ಲಿ 36 ಕಳೆದ್ರೆ 64 ಬರುತ್ತೆ. 64ಕ್ಕೆ ವರ್ಗಮೂಲ ಸ್ಕ್ವೇರ್ ರೂಟ್ ಕಂಡುಹಿಡಿಯಿರಿ, 8 ಬರುತ್ತೆ. 8 ಅನ್ನೋದೇ ಪಿ ಕ್ಯೂನ ಉದ್ದ ಆಗಿರುತ್ತೆ. ಕ್ಲಿಯರಾ? ಈ ರೀತಿಯೂ ಆನ್ಸರ್ ಮಾಡ್ಬೋದು. ಸಾಕಷ್ಟು ವಿಧಾನಗಳಿದೆ. ಸಬ್ಜೆಕ್ಟನ್ನು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡರು ಯಾವ ಮೆಥಡ್ ಬೇಕಾದರೂ ಆನ್ಸರ್ನ ತರಿಸ್ಬೋದು. ಕ್ಲಿಯರಾ? ಸರ್ ನೆಕ್ಸ್ಟ್ ಕ್ವೆಶನ್ ಬರೋಣ. ಮುಂದಿನ ಪ್ರಶ್ನೆ, ಇನ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಫ್ ಇಟ್ಸ್ ಸೈಡ್ಸ್ ಆರ್ 15 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ ಇಟ್ಸ್ ಪೆರಿಮೀಟರ್ ವಿಲ್ ಬಿ ಅಂತ. ಒಂದು ಲಂಬಕೋನ ತ್ರಿಭುಜ ಅಂತೇಳಿದನು. ಲಂಬಕೋನ ತ್ರಿಭುಜ ಅಂದ ತಕ್ಷಣ ನಮಗಿದೆ ನೆನಪಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀನಿ. ಇದನ್ನು PQR ಅನ್ನೋದು ಲಂಬಕೋನ ತ್ರಿಭುಜ ಅಂತ ಬರಿತೀನಿ. ಒಂದು ಲಂಬಕೋನ ತ್ರಿಭುಜದಲ್ಲಿ 15 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿರುವ ಅದರ ಬಾಹುಗಳು ಪರಸ್ಪರ ಲಂಬವಾಗಿದ್ದರೆ ಅಂದರೆ, ಒಂದು ಬಾಹು ನೋಡ್ರಿ 8 ಸೆಂಟಿಮೀಟ್ರ್ ಒಂದಿದೆ, ಇನ್ನೊಂದು 15 ಸೆಂಟಿಮೀಟ್ರ್ ಇದೆ ಅಂದರೆ ಈ ಎರಡೂ ಬಾಹುಗಳು 8 ಸೆಂಟಿಮೀಟ್ರ್ 15 ಸೆಂಟಿಮೀಟ್ರ್ ಹೊಂದಿರೋ ಬಾಹುಗಳು ಇವು ಪರಸ್ಪರ ಲಂಬವಾಗಿರ್ತವೆ. ಈ ಲೈನ್ಗೂ ಪರ್ಪೆಂಡಿಕ್ಯುಲರ್ ಆಗಿರ್ತವೆ, ಲಂಬವಾಗಿರ್ತವೆ ಅಂತ ಅರ್ಥ. ಹಾಗಾದರೆ PQ8 QR 15 ಸೆಂಟಿಮೀಟ್ರ್ ಯಾವಾದರೂ ತಗೋಬೋದು. ಇದರಲ್ಲಿ ಆ ಲೆಂತ್ ಮೇಲೆ ನೋಡಿ ಡಿಸೈಡ್ ಮಾಡಿ ತಗೋಬೇಕಷ್ಟೆ. ಹಾಗಾದರೆ ಇದರ ಸುತ್ತಳತೆ, ಈ PQR ತ್ರಿಭುಜದ ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆಗಳ ಮೊತ್ತವನ್ನು ಸುತ್ತಳತೆ. ಸರ್ P ಇಂದ Qಗೆ ಎಷ್ಟಿದೆ, Qಯಿಂದ Rಗೆ ಎಷ್ಟಿದೆ, Pನಿಂದ Rಗೆ ಎಷ್ಟಿದೆ ಅಂತ ಈ 3 ಬಾಹುಗಳ ಅಳತೆಗಳನ್ನು ಕೂಡಿದರೆ ಸುತ್ತಳತೆ ಸಿಗುತ್ತೆ. ಹಾಗಾದ್ರೆ 3 ಬಾಹುಗಳ ಅಳತೆ ಬೇಕು ಅಂದರೆ ಈ PR ಇದೆಯಲ್ಲ, ಇದು ತ್ರಿಭುಜದ ವಿಕರ್ಣ ಆಗುತ್ತೆ, ಲಂಬಕೋನ ತ್ರಿಭುಜದ ವಿಕರ್ಣ ಆಗುತ್ತೆ. ಇದರ ವಿಕರ್ಣದ ಅಳತೆ ಕಂಡುಹಿಡಿಬೇಕು. ಇದರ ವಿಕರ್ಣದ ಅಳತೆ ಕಂಡುಹಿಡಿಬೇಕಂದ್ರೆ ಎಗೈನ್ ಪೈಥಾಗೋರಸ್ನ ತ್ರಿವಳಿಗಳು ನೋಡ್ಕೊಳ್ಳೋದಾದರೆ 8ರಿಂದ ಸ್ಟಾರ್ಟ್ ಆಗ ಪೈಥಾಗೋರಸ್ ತ್ರಿವಳಿ ಅಂದರೆ 8, 15, 17 ಅನ್ನೋದು ಪೈಥಾಗೋರಸ್ನ ತ್ರಿವಳಿ ಇದೆ. ಒಂದು ಸೈಡ್ 8 ಇದೆ, ಮತ್ತೊಂದು ಸೈಡ್ 15 ಇದೆ ಅಂದರೆ ವಿಕರ್ಣ ಇದು ಡೈರೆಕ್ಟಾಗಿ 17 ಸೆಂಟಿಮೀಟ್ರ್ ಇದೆ ಅಂತ ಬರೀಬೋದು, 17 ಸೆಂಟಿಮೀಟ್ರ್. ಅವಾಗ ಸುತ್ತಳತೆ ಅಂದರೆ 3 ಕೂಡ್ರಿ, 8 + 15, ಈ 3 ಸಂಖ್ಯೆ ಇಲ್ಲೇ ಕೂಡ್ಕೋಬೋದು. 8 + 15 23, 23 + 17 ಅಂದರೆ 40 ಸೆಂಟಿಮೀಟ್ರ್ ಅನ್ನೋದು ಈ ತ್ರಿಭುಜದ ಸುತ್ತಳತೆ ಆಗುತ್ತೆ. 40 ಸೆಂಟಿಮೀಟ್ರ್ ಆಪ್ಷನ್ ಏನಿದೆ ಇದೇ ಕರೆಕ್ಟ್ ಆನ್ಸರ್. 6, 8, 10 ಅಂತ ಪೈಥಾಗೋರಸ್ ತ್ರಿವಳಿ, 8, 15, 17 ಅಂತ ಪೈಥಾಗೋರಸ್ ತ್ರಿವಳಿ ಇದೆಯಲ್ಲ, 8, 15, 17 ಇದನ್ನು ಯೂಸ್ ಮಾಡ್ಕೊಂಡ್ರೆ 8, 15, 17 ಯೂಸ್ ಮಾಡ್ಕೊಂಡ್ರೆ ಒಂದು ಸೈಡ್ 8 ಇದೆ, ಮತ್ತೊಂದು ಸೈಡ್ 15 ಇದೆ ಅಂದರೆ ವಿಕರ್ಣ 17 ಉಳುತ್ತೆ. ಈ 3 ಬಾಹುಗಳ ಅಳತೆಗಳನ್ನು ಕೂಡಿದಾಗ ನಮಗೆ ಸುತ್ತಳತೆ ಪೆರಿಮೀಟ್ರ್ ಸಿಗುತ್ತೆ. ಅಥವಾ ಸೊ ಈ ತ್ರಿವಳಿ ನೆನಪಿಲ್ಲದೆ ಇದ್ದರೆ ನೀವೇನು ಮಾಡಬೇಕು ಅಂದರೆ ಈ ವಿಕರ್ಣದ ಅಳತೆ ಕಂಡುಹಿಡಿಬೇಕಂದ್ರೆ ಉಳಿದೆರಡು ಬಾಹುಗಳಿಗೆ ಸ್ಕ್ವೇರ್ ಹಾಕಿ ಕೂಡ್ಕೋಬೇಕು. 8ಕ್ಕೆ ಸ್ಕ್ವೇರ್ ಹಾಕಿ 15ಕ್ಕೆ ಸ್ಕ್ವೇರ್ ಹಾಕಿ ಕೂಡ್ರಿ. 8 ಸ್ಕ್ವೇರ್ ಅಂದರೆ 64, 15 ಸ್ಕ್ವೇರ್ ಅಂದರೆ 225, ಎರಡು ಕೂಡಿದಾಗ 289 ಬರುತ್ತೆ. 289ಕ್ಕೆ ವರ್ಗಮೂಲ ಕಂಡುಹಿಡ್ಕೊಳ್ರಿ, 17 ಬರುತ್ತೆ. ಯಾಕಂದರೆ 17 ಸ್ಕ್ವೇರ್ ವ್ಯಾಲ್ಯೂ 289 ಅಂದಮೇಲೆ 289ಕ್ಕೆ ವರ್ಗಮೂಲ 17 ಆಗುತ್ತೆ. ಸೊ ಹಾಗಾದರೆ ವಿಕರ್ಣ 17 ಸೆಂಟಿಮೀಟ್ರ್ ಅಂತ ಗೊತ್ತಾದಮೇಲೆ ಈ 3 ಬಾಹುಗಳ ಅಳತೆಗಳ ಮೊತ್ತವನ್ನು ನಾವು ಸುತ್ತಳತೆ ಪೆರಿಮೀಟ್ರ್ ಅಂತ ಕರಿತೀವಿ. ಅದು 40 ಸೆಂಟಿಮೀಟ್ರ್ ಬರುತ್ತೆ. ಆಪ್ಷನ್ ಎ ಕರೆಕ್ಟ್. ಈ ಥರನೂ ಲೆಕ್ಕ ಮಾಡ್ಕೋಬೋದು. ಕ್ಲಿಯರಾ? 13th ಕ್ವೆಶನು 14th ಕ್ವೆಶನ್ ಬರೋಣ. ದ ಅರ್ಥಮೆಟಿಕ್ ಮೀನ್ ಆಫ್ 1, 2, 3, 4 and so on n ನಂಬರ್ಸ್ ವಿಲ್ ಬಿ ಅಂತಿದೆ. 1, 2, 3, 4 and so on n ಸಂಖ್ಯೆಗಳ ಅಂಕಗಣಿತದ ಸರಾಸರಿ ಹೀಗಿರುತ್ತದೆ ಅಂತಿದೆ. ಸೊ ಅಂಕಗಣಿತ ಸರಾಸರಿ 1ರಿಂದ n ಪದಗಳವರೆಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು. ಅಂದರೆ 1, 2, 3, 4 ಅನ್ನೋವು ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್. ನೀವು ಯಾವುದೇ 6th, 7th, 8th ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ಸ್ಗಳ ತೆಗೆದು ನೋಡ್ರಿ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋದು 1ರಿಂದ n ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಲಿಕ್ಕೆ ಒಂದು ಫಾರ್ಮುಲಾ ಇದೆ. n × n + 1/2 ಆಗುತ್ತೆ.
ಇದು 1ರಿಂದ n ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಗುತ್ತೆ. 1ರಿಂದ n ತನಕ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಇಷ್ಟು ಬರುತ್ತೆ, n × n+1/2. ಇವುಗಳಿಗೆ ಅಂಕಗಣಿತದ ಸರಾಸರಿ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕು. ಸರಾಸರಿ ಕಂಡುಹಿಡಿಬೇಕಂದ್ರೆ ಟೋಟಲಿ ಎಲ್ಲ ಮೊತ್ತ n × n+1/2 ಇದೆಯಲ್ಲ, ಅವರೇಜ್ ಕಂಡುಹಿಡಿಬೇಕಂದ್ರೆ ಈ ಎಲ್ಲ ಸಂಖ್ಯೆಗಳ ಮೊತ್ತ ಇದನ್ನು ಎಷ್ಟು ಸಂಖ್ಯೆಗಳಿದಾವೆ n ತನಕ ಸಂಖ್ಯೆ ಇದಾವೆ nರಿಂದ ಭಾಗಿಸ್ಬೇಕು. ಸರಾಸರಿ ಬೇಕಂದ್ರೆ ಎಲ್ಲ ಸಂಖ್ಯೆಗಳ ಮೊತ್ತವನ್ನು 1ರಿಂದ n ತನಕ ಎಷ್ಟು ಸಂಖ್ಯೆಗಳಿದ್ದಾವೆ n ಇದ್ದಾವೆ ಅಂದರೆ nರಿಂದ ಭಾಗಿಸಿದ್ರೆ ಸರಾಸರಿ ಸಿಗುತ್ತೆ. ಕೆಳಗಿರೋ n ಮೇಲಿರೋ n ಕ್ಯಾನ್ಸಲ್ ಆಗಿ ಇನ್ನು ಉಳಿಯೋದು n+1/2 ಬರುತ್ತಲ್ಲ, ಇದು 1ರಿಂದ n ವರೆಗಿನ ಎಲ್ಲ ಸಂಖ್ಯೆಗಳ ಅಂಕಗಣಿತದ ಸರಾಸರಿ ಅರ್ಥಮೆಟಿಕ್ ಮೀನ್ ಆಗಿರುತ್ತೆ. n+1/2 ಅಂತ ಆಪ್ಷನ್ ಬಿ ನಲ್ಲಿ ಎಕ್ಸಾಕ್ಟ್ ಇದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? 14th ಕ್ವಶನ್. 15th ಕ್ವಶನ್ ಬರೋಣ. 15ನೇ ಪ್ರಶ್ನೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ ದ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಈಸ್ ಕಾಲ್ಡ್ ಅಂತ ಇದೆ. ಒಂದು ವರ್ಗಾಂತರದ ಮೇಲಿನ ಮಿತಿ ಮತ್ತು ಕೆಳಗಿನ ಮಿತಿಯ ನಡುವಿನ ವ್ಯತ್ಯಾಸವನ್ನು ಹೀಗೆ ಕರೆಯಲಾಗುತ್ತದೆ ಅಂತಿದೆ. ಇದು ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದಲ್ಲಿ ಬರುತ್ತೆ. ವರ್ಗಾಂತರ ಅಂತ ನಾವು ಒಂದು ಕಾಲಮ್ಮು, ಇನ್ನೊಂದು ಕಾಲಮ್ಮು ಆವೃತ್ತಿ ಅಂತ ನಾವು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿದೀವಲ್ಲ, ಇದನ್ನ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ, ಇದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಲ್ಲ. ಈ ಥರ ವರ್ಗಾಂತರ ಮತ್ತು ಆವೃತ್ತಿ ವಿತರಣಾ ಪಟ್ಟಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನೀವು ಸ್ಕೂಲ್ ಡೇಸಲ್ಲೆಲ್ಲ ಬರೆದಿದ್ದೀರಲ್ಲ, ಈ ಥರ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ವರ್ಗಾಂತರ ಅಂದರೆ ಫಾರ್ ಎಕ್ಸಾಂಪಲ್ 1ರಿಂದ 5 ಆಗಿರ್ಬೋದು, ಅಥವಾ 0 to 5 ಆಗಿರ್ಬೋದು, ಆಮೇಲೆ 6 to 10 ಆಗಿರ್ಬೋದು, 11 to 15 ಆಗಿರ್ಬೋದು, ಆಮೇಲೆ 16 to 20 ಆಗಿರ್ಬೋದು, 21 to 25 ಆಗಿರ್ಬೋದಲ್ಲ. ಈ ವರ್ಗಾಂತರಗಳ ಮೇಲಿನ ಮಿತಿ ಮತ್ತು ಕೆಳಗಿನ ಮಿತಿಗಳ ವ್ಯತ್ಯಾಸವನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಇದು ಮೇಲ್ಮಿತಿ, ಇದು ಕೆಳಮಿತಿ ಅಂದ್ಕೊಂಡ್ರೆ ಇವೆರಡು ಡಿಫ್ರೆನ್ಸ್. 5ರಲ್ಲಿ ಕೆಳಮಿತಿ 0 ಮೈನಸ್ ಮಾಡಿದಾಗ 5 ಬರುತ್ತಲ್ಲ, ಇದನ್ನು ನಾವು ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ಅಥವಾ ನಾವು ವರ್ಗಾಂತರಗಳನ್ನು ಇನ್ಕ್ಲೂಸಿವ್ ಟೈಪು, ಎಕ್ಸ್ಕ್ಲೂಸಿವ್ ಟೈಪ್ ಅಂತ ಇದ್ದಾವೆ. ಅವನ್ನ ನಾವು ಇನ್ಕ್ಲೂಸಿವ್ ಟೈಪ್ಸು, ಎಕ್ಸ್ಕ್ಲೂಸಿವ್ ಟೈಪ್ ವರ್ಗಾಂತರಗಳಲ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಬೇಕಂದರೆ ನಾನು ಎಕ್ಸ್ಕ್ಲೂಸಿವ್ ಟೈಪ್ ಅಂತ ವರ್ಜ ವಿಧಾನ, ವಿಮುಕ್ತ ವಿಧಾನ ಅಂತ ಕರಿತೀವಲ್ಲ, ಅದ್ರ ಪ್ರಕಾರ ಮಾಡೋದು ನಿಮಗೆ ಎಕ್ಸಾಂಪಲ್ಸನ್ನ ಕೊಡ್ತೇನೆ ನಾನು. ಅದ್ರ ಪ್ರಕಾರ ಮಾಡೋದಾದರೆ 1ರಿಂದ 5, ನೆಕ್ಸ್ಟ್ 1ರಿಂದ 5, 5ರಿಂದ 10, ಆಮೇಲೆ 0ಯಿಂದ 5, 5ರಿಂದ 10, ಆಮೇಲೆ 10 ಆದಮೇಲೆ 10ರಿಂದ 15, ಆಮೇಲೆ 15ರಿಂದ 20, ಈ ಥರ ವರ್ಗಾಂತರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ 2ನೋ 3ನೋ 4 6 ಈ ಥರ ನಂಬರ್ಸ್ ಇರ್ತಾವೆ. ಇಲ್ಲಿ ವರ್ಗಾಂತರದ ಮೇಲ್ಮಿತಿ ಇಲ್ಲಿ 10 ಇದೆ, ಕೆಳಮಿತಿ 5 ಇದೆ ಅಂದರೆ 10ರಲ್ಲಿ 5 ಮೈನಸ್ ಮಾಡಿರಿ 5 ಬರುತ್ತೆ. ಈ ವರ್ಗಾಂತರದ ಮೇಲ್ಮಿತಿ 15 ಇದೆ, ಕೆಳಮಿತಿ 10 ಇದೆ ಅಂದರೆ 15ರಲ್ಲಿ 10 ಮೈನಸ್ ಮಾಡಿರಿ 5 ಬರುತ್ತೆ. ಇದರ ಮೇಲ್ಮಿತಿ 20 ಇದೆ, ಅಪ್ಪರ್ ಲಿಮಿಟ್ಟು, ಲೋಯರ್ ಲಿಮಿಟ್ಟು 15 ಇದೆ ಅಂದರೆ 20ರಲ್ಲಿ 15 ಮೈನಸ್ ಮಾಡಿರಿ 5 ಬರುತ್ತೆ. ಇದು ಡಿಫ್ರೆನ್ಸ್ ಏನು ಬರುತ್ತಲ್ಲ, ಈ 5ನ್ನು ಏನಂತ ಕರಿತೀವಿ ಅಂದರೆ ಅದು ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಈ ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ಅಪ್ಪರ್ ಲಿಮಿಟಲ್ಲಿ ಲೋಯರ್ ಲಿಮಿಟನ್ನು ಮೈನಸ್ ಮಾಡಿದ್ರೆ ಅದು ವರ್ಗಾಂತರ ಗಾತ್ರವನ್ನು ಇಂಡಿಕೇಟ್ ಮಾಡುತ್ತೆ ಅಂತ ತೋರಿಸುತ್ತೆ. ಹಾಗಾದ್ರೆ ವರ್ಗಾಂತರದ ಗಾತ್ರ ಅಂತ ಕ್ಲಾಸ್ ಸೈಜ್ ಅಂತ ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಫ್ರೀಕ್ವೆನ್ಸಿ ಅಲ್ಲ, ಇದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಆವೃತ್ತಿ ಅಂತ ಕರಿತೀವಿ. ಅದು ವರ್ಗಾಂತರ ಗಾತ್ರ ಆಗಿರುತ್ತೆ. ರೂಢಿ ಬೆಲೆ ಅಂತ ಅಲ್ಲ, ರೂಢಿ ಬೆಲೆ ಅಂದರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಮೌಲ್ಯವನ್ನು ಅಥವಾ ಪ್ರಾಪ್ತಾಂಕವನ್ನು ನಾವು ರೂಢಿ ಬೆಲೆ ಅಂತ ಕರಿತೀವಿ. ಅದು ಕೂಡ ಅಲ್ಲ, ಕರೆಕ್ಟ್ ಆನ್ಸರ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಅಥವಾ ಕ್ಲಾಸ್ ಸೈಜ್ ಅಂತ ಇದೆಯಲ್ಲ ಆಪ್ಷನ್ ಅಲ್ಲಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ಆರ್, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೊಟ್ಟಿದ್ದಾನೆ. ಬಹಳ ಸಿಂಪಲ್ ಕ್ವಶನ್. ನಾವು ಗ್ರಾಫ್ ಹಾಕ್ತೀವಲ್ಲ, ಸ್ಕೂಲ್ ಡೇಸಲ್ಲಿ ಗ್ರಾಫ್ ಹಾಕ್ತೀವಲ್ಲ, ಮಧ್ಯದಲ್ಲಿ ಒಂದು ಮೂಲ ಬಿಂದು ಅಂತ ಬರಿತೀವಿ, ಆರಿಜಿನ್ ಅಂತ ಬರಿತೀವಿ. ಈ ಆರಿಜಿನ್ನ ನಿರ್ದೇಶಾಂಕಗಳು ಏನೇನಿರ್ತವೆ ಅಂದರೆ 0,0 ಇರ್ತವೆ. ಆರಿಜಿನ್ನ ನಿರ್ದೇಶಾಂಕಗಳು ಏನಿರ್ತವೆ ಅಂದರೆ 0,0 ಇರುತ್ತವೆ. ಆ ಗ್ರಾಫ್ನಲ್ಲಿ ಮೂಲ ಬಿಂದುವಿನ ನಿರ್ದೇಶಾಂಕಗಳಂದರೆ ಎಕ್ಸ್ ಕೋಆರ್ಡಿನೇಟ್ 0 ಇರುತ್ತೆ, ವೈ ಕೋಆರ್ಡಿನೇಟ್ ಕೂಡ 0 ಇರುತ್ತೆ. ಎಕ್ಸ್ನ ನಿರ್ದೇಶಾಂಕ 0 ಇರುತ್ತೆ, ವೈನ ನಿರ್ದೇಶಾಂಕ 0 ಇರುತ್ತಲ್ಲ, 0,0 ಆಗುತ್ತೆ. ಸಿಂಪಲ್ ಕ್ವಶನ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, if a dice is thrown once then the probability of getting a number greater than 6 is ಅಂತಿದೆ. ಒಂದು ದಾಳವನ್ನು ಒಮ್ಮೆ ಎಸೆದರೆ 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳಿದರೆ. ಫಸ್ಟ್ ಒಂದು ದಾಳವನ್ನು ಒಮ್ಮೆ ಎಸೆದ ಒಂದು ಎಕ್ಸ್ಪೆರಿಮೆಂಟ್,
ಒಂದು ದಾಳ ಎಸೆಯೋದು ಎಕ್ಸ್ಪೆರಿಮೆಂಟು. ಒಂದು ದಾಳದಲ್ಲಿ 6 ಮುಖಗಳಿರ್ತಾವೆ. 1 2 3 4 5 6 ಅಂತ ನಂಬರ್ಸ್ ಇರ್ತಾವೆ. 6 ಮುಖಗಳಿರೋ ಒಂದು ದಾಳವನ್ನು ಎಸೆದಾಗ ಮೇಲೆ ಯಾವ ನಂಬರ್ ಕಾಣಿಸೋ ಸಾಧ್ಯತೆ ಇರುತ್ತೆ, ಅದೇ ಒಂದು ಎಕ್ಸ್ಪೆರಿಮೆಂಟ್. ದಾಳ ಎಸೆದ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟಲ್ಲಿ ಸಿಗ್ತಕ್ಕಂಥ ಪಾಸಿಬಲ್ ರಿಸಲ್ಟ್ಸ್ ಅಂದರೆ ಒಂದು ದಾಳವನ್ನು ಎಸೆದಾಗ 1 ನಂಬರ್ ಇರೋದು ಮೇಲೆ ಕಾಣಿಸ್ಬೋದು, 2 ನಂಬರ್ ಇರೋದು ಕಾಣಿಸ್ಬೋದು, 3 ಕಾಣಿಸ್ಬೋದು, 4 ಕಾಣಿಸ್ಬೋದು, ಇಲ್ಲ 5 ಕಾಣಿಸ್ಬೋದು, ಇಲ್ಲ 6 ಕಾಣಿಸೋ ಸಾಧ್ಯತೆ ಇರುತ್ತೆ. ಒಟ್ಟು ಒಂದು ದಾಳವನ್ನು ಎಸೆದಾಗ 6 ನಂಬರ್ಸ್ ಇರ್ತವೆ, ಯಾವ್ದಾದ್ರು ಒಂದು ನಂಬರ್ ಹೊರ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ n(s) = 6 ಅಂತ ಬರೀತೀವಿ. n(s) = 6 ಅಂತ ಬರಿತೀವಿ. ಸೊ ಇದರಲ್ಲಿ ನೋಡ್ರಿ ಏನು ಹೇಳಿದ್ದಾರೆ ಅಂದರೆ 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಇಲ್ಲಿ ಒಂದು ದಾಳವನ್ನು ಒಮ್ಮೆಸಿದರೆ 6ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾನೆ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 6 ಅಂತ ಹೇಳಿದಾನೆ. ಅಂದರೆ ಇಲ್ಲಿ 6ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿರ್ತಕ್ಕಂಥವು ಎಷ್ಟಿದ್ದಾವೆ, ಯಾವೂ ಇಲ್ಲ. ಈ ಒಂದು ಎಸ್ ಗಣದಲ್ಲಿ 6ಕ್ಕಿಂತ ದೊಡ್ಡದಾಗಿರೋ ಸಂಖ್ಯೆಗಳು ಯಾವಾದ್ರೂ ಇದಾವೆ, ಯಾವೂ ಇಲ್ಲ ಅಂದರೆ ಖಾಲಿ ಗಣ ಬರಿತೀವಿ. ಆವಾಗ n(e) ಅಂದರೆ ಈ ಗಣದಲ್ಲಿರೋ ಅಂಶಗಳ ಸಂಖ್ಯೆ ಯಾವೂ ಇಲ್ಲ, 0 ಬರಿತೀನಿ. ಯಾವೂ ಇಲ್ಲ ಅಂದರೆ 0 ಬರಿಬೇಕು. ಸೊ ದೇರ್ಫೋರ್ ಸಂಭವನೀಯತೆ ಕಂಡುಹಿಡಿಬೇಕಂದ್ರೆ ಸಿಂಬಾಲಿಕಲಿ ಸಂಭವನೀಯತೆ ಕಂಡುಹಿಡಿಯೋ ಫಾರ್ಮುಲಾ ಸಿಂಬಾಲಿಕಲಿ ಏನು ಬರಿತೀವಿ, n(e) / n(s) ಅಂತ ಬರೀತಾರೆ. n(e) ಅಂದರೆ ಇಲ್ಲಿ ನೋಡ್ರಿ n(e) ವ್ಯಾಲ್ಯೂ 0 ಇದೆ, n(s) ವ್ಯಾಲ್ಯೂ 6 ಇದೆ. 0/6 ಅಂದರೆ ಆನ್ಸರ್ ಇದಕ್ಕೆ 0ನೇ ಬರುತ್ತೆ. ಆನ್ಸರ್ 0 ಬರುತ್ತೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸಂಭವನೀಯತೆ 0 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಸೊ x-1/x ವ್ಯಾಲ್ಯೂ 8 ಆಗಿದ್ದರೆ x² + 1/x ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಇದು ಬೀಜಗಣಿತದಲ್ಲಿ ಇಂಪಾರ್ಟೆಂಟ್ ಕ್ವಶನ್ನು. ನೋಡ್ರಿ, ನಾನು ಇನ್ ಜನರಲಾಗಿ ಬರೀತೀನಿ. x-1/x ವ್ಯಾಲ್ಯೂ n ಆಗಿದ್ದರೆ, ಇನ್ ಜನರಲಾಗಿ ಅಲ್ಲಿ 8 ಇದೆ ಅಂದರೆ n ಆಗಿದ್ದರೆ x² + 1/x² ವ್ಯಾಲ್ಯೂ ಡೈರೆಕ್ಟಾಗಿ ಬರೀಬೇಕಂದ್ರೆ n² + 2 ಆಗಿರುತ್ತೆ. x² + 1/x² ವ್ಯಾಲ್ಯೂ n² + 2 ಅಂತ ಬರೀತೀವಿ. ಈ ಫಾರ್ಮೆಟ್ ಇದು ಕರೆಕ್ಟಾಗಿ ನೀವು ನೆನಪಿತ್ತು ಅಂದರೆ ಇನ್ನು ಒಂದು ಸಿಂಗಲ್ ಲೈನಲ್ಲಿ ಆನ್ಸರ್ ಬರುತ್ತೆ. ಸೊ ಇಲ್ಲಿ x-1/x ವ್ಯಾಲ್ಯೂ n ಬದಲಾಗಿ n ಪ್ಲೇಸಲ್ಲಿ ಎಷ್ಟಿದೆ, 8 ಕೊಟ್ಟಿದ್ದೇನೆ ಅಂತ ಇದೆ. ನಾನು ಇನ್ ಜನರಲ್ n ಅಂತ ಬರೆದೆ. n ಆಗಿದ್ದರೆ x² + 1/x² ವ್ಯಾಲ್ಯೂ n² + 2 ಆಗಿರುತ್ತೆ ಅಂತೇಳಿದೆ. ಸೊ ಇಲ್ಲಿ n ಪ್ಲೇಸಲ್ಲಿ 8 ಇದೆ. x² - 1/x ವ್ಯಾಲ್ಯೂ 8 ಆಗಿದ್ದರೆ x² + 1/x² ವ್ಯಾಲ್ಯೂ ಡೈರೆಕ್ಟಾಗಿ ಬರೆಯೋದಾದರೆ n² + 2. n ಅಂದರೆ ಇಲ್ಲಿ 8 ಇದೆಯಲ್ಲ, 8² + 2 ಅಂತ ಬರಿತೀನಿ. 8² ಅಂದರೆ 64 + 2 ಕೂಡಿದಾಗ ಆನ್ಸರ್ 66 ಬರುತ್ತೆ. ಸೊ x² + 1/x² ವ್ಯಾಲ್ಯೂ ಡೈರೆಕ್ಟಾಗಿ ಆನ್ಸರ್ ಮಾಡಿದ್ರೆ 66 ಬರುತ್ತೆ. ದಿಸ್ ಇಸ್ ದ ಸಿಂಪಲ್ ಮೆಥಡ್. ಈ ರೀತಿ ಕಂಡುಹಿಡಿತೀವಿ. 66 ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, 100% ರೈಟ್ ಆನ್ಸರ್ ಅದು. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈ ಕ್ವಶನ್ ಅರ್ಥ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ ಏನಿದೆ ಅಂತ. ಎ ಸಿಲಿಂಡರ್, ಎ ಹೆಮಿಸ್ಪಿಯರ್ and a cone is having same radius and same height. Their area of curved surfaces are in the ratio ಅಂತ ಇದೆ. ಒಂದು ಸಿಲಿಂಡರ್, ಆಮೇಲೆ ಒಂದು ಅರ್ಧಗೋಳ, ಇದು ಸಿಲಿಂಡರ್, ಒಂದು ಅರ್ಧಗೋಳ ಇದು, ಆಮೇಲೆ ಒಂದು ಶಂಕ್, ಒಂದು ಕೋನ್ ಅಂತ ಕರಿತೀವಿ. ಇವುಗಳು ಒಂದೇ ಪಾದದ ತ್ರಿಜ್ಯ ಅಂತ ಇದೆ. ಇವುಗಳ ಪಾದದ ತ್ರಿಜ್ಯ ಅಂದರೆ ಇದು ಪಾದ ಅಂತ ಕರಿತೀವಿ. ಇದು ಈ ಶೇಪಲ್ಲಿ ಇರುತ್ತಲ್ಲ, ಪಾದ ಅಂತ ಕರಿತೀವಿ. ಸಿಲಿಂಡರ್ ಪಾದ. ಪಾದ ರೇಡಿಯಸ್ r ಅಂತ ತಗೊಂತೀವಿ. ಅಂದರೆ ಹೈಟ್ ಕೂಡ ಅಷ್ಟೇ ಇರುತ್ತೆ. ಪಾದದ ತ್ರಿಜ್ಯ ಮತ್ತು ಎತ್ತರ ಸೇಮ್ ಇರಬೇಕು. ಸೊ ಇದು ಹೈಟ್ ಆಫ್ ದ ಸಿಲಿಂಡರ್ h = ಈ ಪಾದದ ತ್ರಿಜ್ಯ ಎಷ್ಟಿರುತ್ತೋ ಹೈಟ್ ಕೂಡ ಅಷ್ಟೇ ಇರುತ್ತೆ ಅಂತೇಳಿ ಇದನ್ನು. ಸೊ ಆಮೇಲೆ ಈ ಯಾವುದಿದೆ ಅಂದರೆ ಹೆಮಿಸ್ಪಿಯರ್, ಅರ್ಧಗೋಳದ ತ್ರಿಜ್ಯ ಕೂಡ ಅಷ್ಟೇ ಇರುತ್ತೆ, r ಅಂತಲೇ ತಗೊಂತೀವಿ. ಆಮೇಲೆ ಈ ಶಂಕುವಿನ ತ್ರಿಜ್ಯ ಇದೆಯಲ್ಲ, ರೇಡಿಯಸ್ ಆಫ್ ಕೋನ್ ಏನಿದೆಯಲ್ಲ, ಶಂಕುವಿನ ತ್ರಿಜ್ಯ, ಸೊ ಇದು ಕೂಡ ರೇಡಿಯಸ್ 6 ಇರುತ್ತೆ. ಇದು ಶಂಕುವಿನ ಎತ್ತರ, ಇದು ಕೂಡ 6 ಇರುತ್ತೆ ಎತ್ತರ. ಇದು ಮಾತ್ರ ಈ ಲೈನು ಶಂಕುವಿನ ಊರ ಎತ್ತರ L ಅಂತ ಬರಿತೀವಿ. ನೋಡ್ರಿ, ಶಂಕುವಿನ ಎತ್ತರ 6 ಇದೆ, ಊರ ಎತ್ತರ L ಇದೆ. ಇದು ಶಂಕುವಿನ ತ್ರಿಜ್ಯ ಅಂದರೆ ಫಸ್ಟ್ ಇದನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕು ನಮಗೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದಲ್ಲಿ L ಬೇಕು, ಬಟ್ ಇಲ್ಲಿ L ಗೊತ್ತಿಲ್ಲ. ಇದು ಎತ್ತರ ಮತ್ತು ತ್ರಿಜ್ಯ ಎರಡೂ ಸಮ ಇರ್ತವೆ. ತ್ರಿಜ್ಯ 6 ಇದೆ ಅಂದರೆ ಎತ್ತರನ 6 ಅಂತಲೇ ತಗೋಬೇಕು. ಸೊ ಹಾಗಾದರೆ ಶಂಕುವಿನ ಊರ ಎತ್ತರ ಕಂಡುಹಿಡಿಬೇಕಂದ್ರೆ L = √r² + h² ಅಂತ ಬರೀತು.
ಶಂಕುವಿನ ಓರೆ ಎತ್ತರ ಫಸ್ಟ್ ಕಂಡುಹಿಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು. ಸೊ L = r² + h² ಬರ್ತೀನಿ. r ಅಂದರೆ ತ್ರಿಜ್ಯ r² ಬರಿತೀನಿ. h ಅಂದರೆ ಎತ್ತರ, ಅದು ಕೂಡ ತ್ರಿಜ್ಯಕ್ಕೆ ಸಮವಾಗಿರುತ್ತೆ r² ಅಂತ ಬರ್ತೀನಿ h ಜಾಗದಲ್ಲಿ. r² + r² ಅಂದರೆ 2r² ಆಗುತ್ತೆ. ಸೊ ಈ 2ಗೆ ಸಪ್ರೇಟ್ ಸ್ಕ್ವೇರ್ ರೂಟು, r²ಗೆ ಸಪ್ರೇಟ್ ಸ್ಕ್ವೇರ್ ರೂಟ್ ಬರ್ಕೊಂಡ್ವಿ ಅಂದರೆ ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. √2 × r ಬರುತ್ತೆ. ಇದು ಶಂಕುವಿನ ಓರೆ ಎತ್ತರ, √2r ಆಗಿರುತ್ತೆ. ಸೊ ಹಾಗಾದರೆ ಈ ಸಿಲಿಂಡರು ಮತ್ತು ಈ ಅರ್ಧಗೋಳ ಮತ್ತು ಶಂಕುವಿನ ಪಾದದ ತ್ರಿಜ್ಯ ಎತ್ತರಗಳು ಎಲ್ಲ ಸಮ ಇದ್ದಾವೆ ಅಂದರೆ ಇವುಗಳ ವಕ್ರ ಮೇಲ್ಮೈ ಅಥವಾ ಇನ್ನೊಂದು ಹೆಸರು ಪಾರ್ಶ್ವ ಮೇಲ್ಮೈ ಅಂತ ಕರಿತೀವಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ, ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಲ್ಲ, ಅವುಗಳ ಅನುಪಾತ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಶಂಕುವಿನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂದ್ರೆ ಕಂಡುಹಿಡಿಯೋ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ, ಸೊ ನೋಡಿರಿ, ಶಂಕುವಿಗಿಂತ ಫಸ್ಟು ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅಂದರೆ 2πRh. ಇದನ್ನು ಫಸ್ಟ್ ಬರ್ಕೊಂಡು ಇಷ್ಟು ಹಾಕಿ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ 2πr² ಅಂತ. ಈ ಫಾರ್ಮುಲಾ ಗೊತ್ತಿರ್ಬೇಕು, ಹಂಗಾದ್ರೆ ಈ ಕ್ವಶನ್ಗೆ ಆನ್ಸರ್ ಬರುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ πRL ಅಂತ ಬರೀತೀವಿ, ಅಂತ ಬರ್ಕೊಂತೀವಿ. ಸೊ ಇವುಗಳ ಅನುಪಾತ ಕಂಡುಹಿಡಿಬೇಕಂದ್ರೆ ಇಲ್ಲಿರೋ ಪೈ, ಇದರಲ್ಲಿರೋ ಪೈ ಕ್ಯಾನ್ಸಲ್, ಇದರಲ್ಲಿರೋ ರೇಡಿಯಸ್, ಇದರಲ್ಲಿ 2 ಇದಾವಲ್ಲ, 1 ರೇಡಿಯಸ್ ಕ್ಯಾನ್ಸಲ್, ಇದರಲ್ಲಿ 1 ರೇಡಿಯಸ್ ಕ್ಯಾನ್ಸಲ್. ಸೊ ಇಲ್ಲಿ 2h ಉಳ್ಕೊಂತಿಲ್ಲಿ, 2h ಉಳ್ಕೊಂಡು ಇಲ್ಲಿ 2 × r ನಾವು 2ರಲ್ಲಿ 1 ಕ್ಯಾನ್ಸಲ್ ಆದರೆ 1 r ಉಳ್ಕೊಂಡಿರುತ್ತೆ. ಸೊ ಇಲ್ಲಿ L ಇದೆ, L ಉಳ್ಕೊಂಡಿದೆ. L ಅಂದರೆ ಓರೆ ಎತ್ತರ √2r ಆಗುತ್ತೆ, √2r ಬರುತ್ತೆ. ಆಮೇಲೆ ಇಲ್ಲಿ h ಅಂದರೆ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎತ್ತರ ಸಮವಾಗಿರ್ತವೆ ಅಂದರೆ h ಅನ್ನೋದು ರೇಡಿಯಸ್ಗೆ ಸಮ ಆಗಿರೋದಂದರೆ h ಇರೋ ಹತ್ರ ಮತ್ತೆ ಇಲ್ಲಿ r ಬರ್ಕೋಬೋದು. ಸೊ ಇಲ್ಲಿರೋ ಮತ್ತೆ ಕ್ಯಾನ್ಸಲ್, ಇಲ್ಲಿ 2 ಇಲ್ಲಿ ಮಾತ್ರ √2 ಉಳೀತು. ಈ √2 ಉಳಿದ್ರಿಂದ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಈ 2ನ √2 × √2 ಅಂತ 2 ಸಲ ಬರ್ಕೋಬೇಕು. ಯಾಕಂದ್ರೆ √2 × √2 ಅಂದರೆ ಅದು √2² ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. 2ನ್ನ ಈ ಥರ ಸ್ಪ್ಲಿಟ್ ಮಾಡ್ಬೋದು, √2 × √2. ಮತ್ತು ಹೇಗೇನು ಈ 2ನ್ನ √2 × √2 ಅಂತ ಸ್ಪ್ಲಿಟ್ ಮಾಡ್ಬೋದು. ಇಲ್ಲಿ √2 ಮಾತ್ರ ಹಾಗೆ ಇರಲಿ. ಸೊ ಇಲ್ಲಿ 1 √2, ಇದರಲ್ಲಿರೋ 1 √2, ಇದರಲ್ಲಿರೋ 1 √2 ಕ್ಯಾನ್ಸಲ್ ಆಗಿ ಇದರಲ್ಲಿ √2 ಉಳಿಯುತ್ತೆ. ಸೊ ಈ ಟರ್ಮಲ್ಲೂ √2 ಉಳಿಯುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 ಉಳಿದಂಗೆ 1 ಬರಿತೀವಿ. ಅವುಗಳ ಅನುಪಾತ √2:1 ಬರುತ್ತೆ. √2:1 ಅಂತ ಆಪ್ಷನ್ 4th ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಈ ರೀತಿ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದಾಗುತ್ತೆ. ನೋಡಿರಿ, ಇವಿಷ್ಟು ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಈ ಥರ ಪ್ರಶ್ನೆಗಳನ್ನೇ ನಾವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅವುಗಳನ್ನ ಸೊಲ್ಯೂಷನ್ ಕಂಡುಹಿಡಿಯೋ ಒಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳೋ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಡೋ ವಿಧಾನಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಏನು ಅನಿಸುತ್ತೆ ಅದು. ನಿಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ಗಳಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಶ್ರಮಕ್ಕೆ ನಮ್ಮ ಟೀಮ್ ಇದರಿಂದ ಸಾಕಷ್ಟು ಟೀಮ್ ಕೆಲಸ ಮಾಡ್ತಾಯಿದೆ. ಸೊ ನಮ್ಮ ಸಮಯ ಮತ್ತು ನಮ್ಮ ಎಫರ್ಟ್ಗೆ ನೀವೇನಾದ್ರು ರೆಸ್ಪೆಕ್ಟ್ ಕೊಡೋದಾದರೆ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬನ್ನಿ. ಸೊ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿದ್ದಕ್ಕೆ ತಮ್ಮಲ್ಲಿರೋ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.